Yes. Namaste. Happy evening, all of you. Excellent evening. Welcome, my dear students. Happy evening, all of sir. you. Happy evening, sir. Guruji. Happy evening, Happy sir. evening, sir. Evening, Guruji. Happy evening, sir. Evening, sir. Evening, Guruji. Happy evening, Guruji. Happy evening, Guruji. Good evening, Guruji. Happy evening, Guruಗಳೇ. Happy evening, Guruji. Happy evening, sir. Happy evening, Guruji. Happy evening, sir. Happy evening, sir. Happy evening, Happy evening, Guruji. Happy evening, Guruji. Happy evening, ಬಸಂಜಯ Guruji. ಗುರುಗಳೇ. Happy evening, Guruji. Namaste, namaste. Happy evening, ಎಲ್ಲರಿಗೂ. Happy Happy evening. evening, ಗುರುಗಳೇ. ನಮಸ್ತೆ. Happy evening, Guruji. Happy evening, Guruji. Best evening, Guruji. Guruji. Happy evening. Happy evening, Happy evening, Guruji. So once again, welcome all of you. It's wonderful ಹುಣ್ಣಿಮೆ ರಿಚುವಲ್, ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಸ್ನೇಹಿತರೆ, ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು: ಬೇಲೀಫ್ ಬೇಕು, ಬೇಲೀಫ್, ಪಲಾವ್ ಎಲೆ. ಎಲ್ಲರ ಮನೇಲಿ ಇರುತ್ತಲ್ಲ, ಅಡುಗೆ ಮನೇಲಿ ಇರುತ್ತೆ ಬೇಲೀಫ್, ಪಲಾವ್ ಎಲೆ. ನೀಟ್ ಕ್ಲೀನ್ ಆಗಿರೋಂಥದ್ದು, ಕಟ್ಟಾಗಿರಬಾರ್ದು, ಮಡಚಿರಬಾರ್ದು, ಬೆಂಡಾಗಿರಬಾರ್ದು, ಆ ಥರ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿರೋಂಥದ್ದು. ಒಂದು 5 ಬೇಲೀಫ್ನ ರೆಡಿ ಮಾಡ್ಕೊಳ್ಳಿ. ಹಾಗೆ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ಸ್ಕೆಚ್ ಪೆನ್, ಬೌಲ್ ಅಥವಾ ತಟ್ಟೆ, ಹೋಲ್ಡರ್, ಚಿಮಟ, ಜೊತೆಗೆ ಕ್ಯಾಂಡಲ್ ಅಥವಾ ದೀಪ. ನೆಕ್ಸ್ಟ್ ವಾಟರ್ ಬಾಟಲ್, ನೀರು ಬಾಟಲ್. ಸರಿನಾ? ಇಷ್ಟು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳಿ ಕ್ವಿಕ್ಲಿ. ಮೆಸೇಜಲ್ಲೂ ಬಂದಿತ್ತು ನಿಮಗೆಲ್ಲ. ಸೊ ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ. ವಿಲ್ ಸ್ಟಾರ್ಟ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ಹುಣ್ಣಿಮೆ ರಿಚುವಲ್ನ ಅಟೆಂಡ್ ಮಾಡ್ತಿದ್ದೀರಾ? ಫಾರ್ ದ ಫಸ್ಟ್ ಟೈಮ್, ಎನಿಬಡಿ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು ಚಾಟ್ ಬಾಕ್ಸಲ್ಲಿ ಹಾಕಿ, ಫಸ್ಟ್ ಟೈಮ್ ಅಂತ ಹಾಕಿ, FT ಅಂತ ಹಾಕಿ. ಸೋ ಮೆನಿ, ಎಷ್ಟೊಂದು ಜನ ಇದ್ದೀರಾ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು? ಓಕೆ, ಗುಡ್, ವೆರಿ ಗುಡ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ. ನಿಮ್ಗಳಿಗೋಸ್ಕರ ಲೆಟ್ ಮೀ ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್. ಹುಣ್ಣಿಮೆ ರಿಚುವಲ್ ಅಂದ್ರೆ ಏನು? ಸೊ ಹುಣ್ಣಿಮೆ ಅಂದ್ರೆ ಫಸ್ಟ್ ಆಫ್ ಆಲ್ ಪೂರ್ಣ ಚಂದ್ರ. ಸೊ ಚಂದ್ರ ನೋಡಿ, ನಮ್ಮ ಮೂನ್ ಏನಿದೆ ನಮ್ಮ ಭೂಮಿಯ ಮೇಲೆ ಸಖತ್ತು ಪ್ರಭಾವ ಬೀರುತ್ತೆ. ಅದು ಎಸ್ಪೆಷಲಿ ಯಾವಾಗ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ಚಂದ್ರನ ಪ್ರಭಾವ ತುಂಬಾನೇ ಇರುತ್ತೆ ನಮ್ಮ ಭೂಮಿಯ ಮೇಲೆ. ಅಂದ್ರೆ ನಮ್ಮೇಲೆಲ್ಲ ಪ್ರಭಾವ ಇರುತ್ತೆ. ವಿ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಸನ್ ಆ್ಯಂಡ್ ಮೂನ್. ತುಂಬಾ ಇನ್ಫ್ಲೂಯೆನ್ಸ್ ಆಗ್ತೀವಿ ನಾವು ಸೂರ್ಯನಿಂದ ಮತ್ತೆ ಚಂದ್ರನಿಂದ. ಸೊ ಈ ಹುಣ್ಣಿಮೆನಲ್ಲಿ ನೋಡಿ, ತುಂಬಾ ಚಂದ್ರನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಪೂರ್ಣಚಂದ್ರ ಭೂಮಿಗೆ ಹತ್ತಿರವಾಗಿರ್ತಾನೆ. ಸೊ ಫುಲ್ ಮೂರ್ ದಿನ ಕಾಸ್ಮಿಕ್ ಎನರ್ಜಿ ಅಥವಾ ಮ್ಯಾನಿಫೆಸ್ಟೇಷನ್ ಎನರ್ಜಿ ತುಂಬಾನೇ ಹೈ ಇರುತ್ತೆ. ಓಕೆ, ಸೊ ಈ ಹುಣ್ಣಿಮೆ ಟೈಮಲ್ಲಿ ನೀವೇನು ವಿಶಸ್ ಅಥವಾ ಮ್ಯಾನಿಫೆಸ್ಟೇಷನ್ ಏನ್ ಮಾಡ್ತೀರಾ, ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ, ಅಮೇಝಿಂಗ್ ರಿಸಲ್ಟ್ ಕೊಡುತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಬೇಲೀಫ್ ಅಲ್ಲಿ ಮಾಡ್ತೀವಿ ನಾವು, ಬೇಲೀಫ್, ಪಲಾವ್ ಎಲೆ. ನಾವು ಪಲಾವ್ ಎಲೆ ಏನಕ್ಕೆ ಸರ್? ನೋಡಿ, ನಾವು ಅನ್ಕೊಳ್ತೀವಿ ಬರೀ ಇದು ಪಲಾವ್ಗೆ ಹಾಕೋದಷ್ಟೇ, ಬಿರಿಯಾನಿಗೆ ಹಾಕೋದಷ್ಟೇ ಅನ್ಕೊಳ್ತೀವಿ. ನೋ, ಇದರಲ್ಲಿ ಸಾಕಷ್ಟು ಒಂದು ಸ್ಪಿರಿಚುವಲ್ ಅಥವಾ ಒಂದು ಮ್ಯಾನಿಫೆಸ್ಟೇಷನಲ್ ಎನರ್ಜಿ ಇದೆ. ಸಾಕಷ್ಟು ಇದರಲ್ಲಿ ಹೈ ಸ್ಪಿರಿಚುವಲ್ ಎನರ್ಜಿ ಇದೆ ಆ್ಯಂಡ್ ವೆರಿ ಆಸ್ಪಿಷಿಯಸ್ ಇದು ಆ್ಯಕ್ಚುಲಿ. ಸೊ ಇದನ್ನ ಬರ್ನ್ ಮಾಡೋದ್ರಿಂದ ಸಾಕಷ್ಟು ನಮಗೆ ಆರೋಗ್ಯನೂ ಪಡಿಬೋದು, ಹಾಗೆ ಮ್ಯಾನಿಫೆಸ್ಟ್ ಕೂಡ ಮಾಡ್ಕೋಬೋದು. ಅಂತ ಒಂದು ಅದ್ಭುತವಾದ ಶಕ್ತಿ ಇದೆ ಈ ಒಂದು ಸ್ಪೈಸಸ್ ಅಲ್ಲಿ ಅಥವಾ ಪಲಾವಲ್ಲಿ. ಸರಿನಾ? ಸೊ ವಿ ಯೂಸ್ ಪಲಾವ್ ಎಲೆ ಹುಣ್ಣಿಮೆ ರಿಚುವಲ್ಗೆ. ಡನ್. ಸೊ ಬರೀ ಒಂದು ಸಾರಿ ನೀವು ಅಟೆಂಡ್ ಮಾಡಿದ್ರಲ್ಲ, ರೆಗ್ಯುಲರ್ ಆಗಿ ನೀವೊಂದು
4-5 ತಿಂಗಳು ಅಟೆಂಡ್ ಮಾಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಎವ್ರಿ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ನ ನೀವು ಮಾಡ್ತಾ ಇದ್ದೀರಾ ಅಂದರೆ ಯು ವಿಲ್ ಸಿ ವಂಡರ್ಫುಲ್ ಮ್ಯಾಜಿಕ್ಸ್ ಇನ್ ಲೈಫ್. ನಿಮ್ಮ ಲೈಫಲ್ಲಿ ಸಾಕಷ್ಟು ವಿಶಸ್ನ ಅಚೀವ್ ಮಾಡ್ಕೊಳ್ಳೋಂಥದ್ದು, ಫುಲ್ಫಿಲ್ ಮಾಡ್ಕೊಳ್ಳೋಂಥದ್ದು ಇದನ್ನೆಲ್ಲ ನೋಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಅದೇ ಥರ ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ, ದೆರ್ ಆರ್ ಸೋ ಮೆನಿ ಪೀಪಲ್ 3 ಇಯರ್ಸಿಂದ ಅಟೆಂಡ್ ಮಾಡ್ತಿರೋರು ಇದ್ದಾರೆ, 3.5 ಇಯರ್ಸಿಂದ ಅಟೆಂಡ್ ಮಾಡ್ತಿರೋರು ಇದ್ದಾರೆ, ಕೆಲವರು 2 ಇಯರ್ಸಿಂದ, 1 ಇಯರಿಂದ, ಕೆಲವರು 6 ತಿಂಗಳಿಂದ ರೆಗ್ಯುಲರ್ ಆಗಿ ಎವ್ರಿ ಮಂತ್ ಅಟೆಂಡ್ ಮಾಡ್ತಿರೋಂಥರಿದ್ದಾರೆ. ಸೊ ಅವರೆಲ್ಲರೂ ಅಟೆಂಡ್ ಮಾಡಿ ಬಿಕಾಸ್ ರಿಸಲ್ಟ್ಸ್ ಕೂಡ ಪಡ್ಕೊಳ್ತಾ ಇದ್ದಾರೆ. ಸೊ ಅವರ ವಿಶಸ್ಸು, ಡ್ರೀಮ್ಸು ಎಲ್ಲ ಫುಲ್ಫಿಲ್ ಮಾಡಿಕೊಂಡು ರಿಸಲ್ಟ್ಸ್ ಕೂಡ ಪಡಿತಾ ಇದ್ದಾರೆ. ಎಸ್, ಹೌದಾ? ಯಾರೆಲ್ಲ ರಿಸಲ್ಟ್ಸ್ ಪಡೆದಿದ್ದೀರಾ ಹುಣ್ಣಿಮೆ ರಿಚುವಲಿಂದ, ಅಮಾವಾಸ್ಯೆ ರಿಚುವಲಿಂದ ಚಾಟ್ ಬಾಕ್ಸಲ್ಲಿ ಹಾಕಿ ಅನ್ಮ್ಯೂಟ್ ಮಾಡಿ ಹೇಳಿ ಮೀ ಸರ್ ಅಂತ ಹೇಳಿ. Yes, sir. Yes, Yes, ಗುರುಜಿ. sir. ಅನ್ನಗುರುಗಳೇ ಪಡೆದಿವಿ. ಆಗಿದೆ. Yes, sir. Sir. Yes, sir. Second time ಮಾಡ್ತಾ ಇದ್ದೀವಿ, sir. ಆಗಸ್ಟಲ್ಲಿ ನನ್ನ ಮಗಂದು ವರ್ಷದಿಂದನೇ ಮಾಡ್ತಾ ಇದ್ದೀವಿ, sir. ಪಾಸಿಟಿವ್ ಆಗಿದೆ ಸರ್. ಪಡ್ಕೊತಾರೆ. ತುಂಬಾ ಅದ್ಭುತವಾದ ರಿಸಲ್ಟ್ ಒಂದು ಪಡ್ಕೊತಾರೆ. ವಾರದಲ್ಲೇ ಜಾಬ್ ಸಿಕ್ಕಿದೆ ಸರ್. ತಕೊಂಡಿದ್ದೆಲ್ಲ ಆಗ್ತಾ ಇದೆ ಸರ್. ಒಳ್ಳೇದಾಗ್ತಾ ಇದೆ. Yes, sir. ಒಳ್ಳೇದಾಗ್ತಿದೆ ಸರ್. ನಾನಂತೂ 4 ತಿಂಗಳ ಒಳಗೆ ಫುಲ್ ಒಳ್ಳೇದಾಗುತ್ತೆ ಸರ್. ತುಂಬಾ ವರ್ಷದಿಂದ ಪೆಂಡಿಂಗ್ ಉಳಿದಿರೋ ಕೆಲಸಗಳಾಗಿದೆ. ಸೊ ಇವನ್ ಫಾರ್ ಮೀ, ನನಗೂ ಕೂಡ ಅಷ್ಟೇ, ಐ ಹ್ಯಾವ್ ಅಚೀವ್ಡ್ ಮೆನಿ ಥಿಂಗ್ಸ್ ಬಿಕಾಸ್ ವಿತ್ ದ ಹೆಲ್ಪ್ ಆಫ್ ಹುಣ್ಣಿಮೆ ರಿಚುವಲಿಂದ, ಅಮಾವಾಸ್ಯೆ ರಿಚುವಲಿಂದ ಸಾಕಷ್ಟು ಒಂದು ಅಚೀವ್ಮೆಂಟ್ಸ್ ಮಾಡಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಅದೇ ತರ ನಮ್ಮ ಸ್ಟೂಡೆಂಟ್ಸ್ ಕೂಡ ಅಷ್ಟೇ, ಮದುವೆ ಆಗೋದ್ರಿಂದ ಹಿಡಿದು, ಗಾಡಿ ತಗೊಳ್ಳೋದ್ರಿಂದ ಹಿಡಿದು, ಕನ್ಸೀವ್ ಆಗ್ಬೇಕು ಅನ್ನೋದ್ರಿಂದ ಹಿಡಿದು ಎಷ್ಟೋ ವಿಚಾರಗಳಲ್ಲಿ ಎಲ್ಲ ರಿಸಲ್ಟ್ಸ್ ಪಡೆದಿದ್ದಾರೆ ನಮ್ಮ ಸ್ಟೂಡೆಂಟ್ಸ್. ಓಕೆ, ಸೊ ಅಂದ್ರೆ ಸಾಕಷ್ಟು ನಂಬಿಕೆಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಮತ್ತೆ ಒಂದೇ ಸಾರಿ ಮಾಡ್ಬಿಟ್ರು ರಿಸಲ್ಟ್ ಬರುತ್ತೆ, ಸೊ ಒಂದೇ ಸಾರಿ ಮಾಡಿದ್ರು ರಿಸಲ್ಟ್ ಬರಲ್ಲ. ಟೇಕ್ ಟೈಮ್, ಸ್ವಲ್ಪ ಟೈಮ್ ತಗೋಬಹುದು. ಸೊ ರೆಗ್ಯುಲರ್ ಆಗಿ ನೀವು ಅಟೆಂಡ್ ಮಾಡ್ತಾ ಬಂದ್ರೆ ವಂಡರ್ಫುಲ್ ರಿಸಲ್ಟ್ಸ್ ನೋಡ್ತೀರಾ, ಸಾಕಷ್ಟು ನಿಮ್ಮ ಲೈಫಲ್ಲಿ ಪಾಸಿಟಿವ್ ಎನರ್ಜಿನ ನೋಡೋಕೆ ಶುರು ಮಾಡ್ತೀರಾ. ಓಕೆ, ಇನ್ಫ್ಯಾಕ್ಟ್ ಈ ಒಂದು ಹುಣ್ಣಿಮೆ ರಿಚುವಲ್ಸ್ ಎಲ್ಲ ಮೊದಲು ನಾನು ಬರೇ ನಮ್ಮ ಕ್ಲೋಸ್ಡ್ ಕಮ್ಯುನಿಟಿ ಸರ್ಕಲ್ ಅಲ್ಲಿ ಮಾತ್ರ, ಲೈವ್ ಅಲ್ಲಿ ಮಾತ್ರ ಹೇಳ್ಕೊಡ್ತಾ ಇದ್ದೆ, ಮಾಡಿಸ್ತಾ ಇದ್ದೆ. ಸಖತ್ ರಿಸಲ್ಟ್ ಪಡಿತಾ ಇದ್ರು. ಆಮೇಲೆ ಅನ್ನಿಸ್ತು ವೈ ನಾಟ್, ಯಾಕೆ ಎಲ್ಲರಿಗೂ ಮಾಡಿಸ್ಬಾರ್ದು, ಎಲ್ಲರೂ ಕಲೀಲಿ, ಎಲ್ಲರೂ ರಿಸಲ್ಟ್ಸ್ ಪಡೀಲಿ ಲೈಫಲ್ಲಿ ಅನಿಸ್ತು. ಸೊ ಅದಕ್ಕೆ ಏನು ಮಾಡಿದೆ, ಓಪನ್ ಮಾಡಿದೆ, ಯಾರು ಬೇಕಾದ್ರೂ ಅಟೆಂಡ್ ಮಾಡ್ಬೋದು ಅಂತೇಳಿ ಇಮ್ಮಿಡಿಯೇಟ್ ಆಸ್ ಅ ಫ್ರೀ ಥರ ಮಾಡಿದೆ. ಸೊ ಅದರಿಂದ ಸಾಕಷ್ಟು ಜನ ಅಟೆಂಡ್ ಮಾಡಿ ರಿಸಲ್ಟ್ಸ್ ಪಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅನ್ನಿಸ್ತು ಲೈವಲ್ಲಿ ಅಷ್ಟೇ ಅಟೆಂಡ್ ಮಾಡ್ತಾ ಇದ್ರೆ, ಕೆಲವರು ಅಟೆಂಡ್ ಮಾಡೋಕ್ಕಾಗಲ್ಲ, ಆಮೇಲೆ ಫ್ರೀ ಇರ್ತಾರೆ, ನೋಡ್ಕೊಂಡು ಮಾಡ್ತಾರೆ, ಸರಿ ರೆಕಾರ್ಡಿಂಗು ಕೊಡೋಣ, ಯೂಟ್ಯೂಬಲ್ಲೂ ಕೊಡೋಣ ಅಂತ ಅದು ಡಿಸೈಡ್ ಮಾಡಿದೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಬೆನಿಫಿಟ್ ಆಗಲಿ, ಸಾಕಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಸೊ ವಿ ಆರ್ ಡೂಯಿಂಗ್ ದಿಸ್ ರೆಗ್ಯುಲರ್ ಆಗಿ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ನ ಮಾಡ್ತಾರಂಥದ್ದು. ಡನ್, ಕ್ಲಿಯರ್? ನೋಡಿ, ಈ ಹುಣ್ಣಿಮೆ ಟೈಮಲ್ಲಿ ನೀವೇನು ಕೂತು ಈ ರಿಚುವಲ್ ಮಾಡ್ತೀರಾ ಅಥವಾ ನಾವು ಮೆಡಿಟೇಷನ್ ಮಾಡ್ತೀವಿ, ವಿಲ್ ಡೂ ಲಾಸ್ಟಲ್ಲಿ ಒಂದು ಅದ್ಭುತವಾದ ಮೆಡಿಟೇಷನ್ ಕೂಡ ಮಾಡೋಣ. ಸೊ ಈ ಮೆಡಿಟೇಷನ್ ಏನು ಮಾಡ್ತೀರಾ ಅಲ್ವಾ, 10 ಪಟ್ಟಲ್ಲ 100 ಪಟ್ಟು ಮಾಡಿದಷ್ಟು ಎನರ್ಜಿ ವೈಬ್ರೇಷನ್ ನಿಮಗೆ ಸಿಗುತ್ತೆ ಹುಣ್ಣಿಮೆ ಟೈಮಲ್ಲಿ. ಬಿಕಾಸ್ ಅಷ್ಟು ಎನರ್ಜಿ ಇರುತ್ತೆ ಹುಣ್ಣಿಮೆಯ ಒಂದು ಪ್ರಭಾವ. ಅಷ್ಟೇ ಅಲ್ಲ, ನಾವು ಕಮ್ಯುನಿಟಿಯಿಂದ ಮಾಡ್ತೀವಿ. ಸೊ ಒಬ್ಬರೇ ಮೆಡಿಟೇಷನ್ ಮಾಡೋಕ್ಕೂ, ಗುರುಗಳ ಜೊತೆ 400-500 ಜನ ಸೇರಿ ಒಟ್ಟಿಗೆ ಧ್ಯಾನ ಮಾಡೋಕ್ಕೂ ಹೈ ವೈಬ್ರೇಷನ್ ಸಿಗುತ್ತೆ. ಸೊ ಅದಕ್ಕೆ ಹೇಳೋದು, ಈ ಒಂದು ರಿಚುವಲ್ಸ್ ನೀವು ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿದಾಗ 10 ಪಟ್ಟಲ್ಲ 100 ಪಟ್ಟು ನೀವು ಎನರ್ಜಿ ವೈಬ್ರೇಷನ್ಸ್ ಪಡೆದಂಗೆ ಇರುತ್ತೆ ಹುಣ್ಣಿಮೆ ಟೈಮಲ್ಲಿ ನೀವು ಧ್ಯಾನ ಮಾಡೋಂಥದ್ದು. ಅರ್ಥ ಆಗ್ತಾ ಇದೆಯಾ? ಸೊ ಐ ರಿಕ್ವೆಸ್ಟ್ ಎಲ್ಲರೂ ಕೂಡ ಮೆಡಿಟೇಷನ್ ಅಂತೂ ಕಂಪಲ್ಸರಿ ಎಂಡಲ್ಲಿ ಮಾಡಿ, ಲೈವಲ್ಲಿ ಮಾಡಿ, ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡಿ, ಸೊ ದಟ್ ಯು ವಿಲ್ ರಿಸೀವ್ ದಟ್ ಎನರ್ಜಿ. ಕ್ಯಾಮ್ರಾ ಆಫ್ ಮಾಡಿದರೆ ಏನಾಗುತ್ತೆ, ಬ್ಲ್ಯಾಕ್ ಬೋರ್ಡ್ ಥರ ನಾನು ನಿಮ್ಗೆ ನೋಡ್ತಾ ಕಾಣಿಸಲ್ಲ. ಸೊ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಅಂದರೆ ಯು ವಿಲ್ ಬಿ ರಿಸೀವಿಂಗ್ ದ ಎನರ್ಜಿ, ಕನೆಕ್ಟಿವಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು. ಡನ್, ರೆಡಿ? ಎಲ್ಲರ ಥರ ರೆಡಿ ಇದೆಯಾ? ಬೇಲೀಫ್ ಬೇಕು, ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್ ಬೇಕು. ಇಫ್ ಯು ಆರ್ ಆಲ್ ರೆಡಿ ಇದ್ರೆ ಎಲ್ಲರೂ ಆರ್ ಅಂತ ಟೈಪ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ಆರ್ ಅಂತ ಹಾಕಿ ಇಫ್ ಯು ಆರ್ ರೆಡಿ. ಡನ್. ಎಸ್, ಸೊ ಮೊದಲಿಗೆ ವಿಲ್ ಟೇಕ್ ಸಮ್ ಬ್ಲೆಸ್ಸಿಂಗ್ಸ್, ದೊಡ್ಡವರಿಂದ ಆಶೀರ್ವಾದ ಪಡ್ಕೊಳ್ಳೋಣ, ಪರ್ಮಿಷನ್ಸ್ ಪಡ್ಕೊಳ್ಳೋಣ. ಸೊ ಸ್ನೇಹಿತರೆ, ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್,
ದೀರ್ಘವಾದ ಉಸಿರಾಟವನ್ನು ಮಾಡಿ. ಫೋಕಸ್ ಮಾಡಿ, ನಿಮ್ಮ ಉಸಿರಾಟದ ಮೇಲೆ ಫೋಕಸ್ ಮಾಡಿ. ಪ್ರೆಸೆಂಟಿಗೆ ತಗೊಂಡ್ಬನ್ನಿ ನಿಮ್ಮ ಕಾನ್ಶಿಯಸ್ನೆಸ್ನ. ಎರಡೂ ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಧನ್ಯವಾದಗಳನ್ನ ಅರ್ಪಿಸಿ. ಪಾದಚರಣ ಸ್ಪರ್ಶ ಮಾಡ್ತಾ ಆಶೀರ್ವಾದವನ್ನು ಪಡ್ಕೊಳ್ಳಿ, ಪರ್ಮಿಷನ್ ಪಡ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳಿ. ಈ ಹುಣ್ಣಿಮೆ ರಿಚುವಲಿಂದ ಅದ್ಭುತವಾದ ರಿಸಲ್ಟ್ಸ್, ಬೆನಿಫಿಟ್ ಎಲ್ಲ ಮ್ಯಾನಿಫೆಸ್ಟ್ ಆಗೋ ಥರ ನನಗೆ ಆಶೀರ್ವಾದಿಸಿ, ಬ್ಲೆಸ್ಸಿಂಗ್ಸ್ ಕೊಡಿ. ಸಂಪೂರ್ಣ ರಿಸಲ್ಟ್ ಸಿಗೋ ಥರ ಮಾಡಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ, ಇವತ್ತು ಅಟೆಂಡ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ, ನಿಮ್ಮಲ್ಲಿ ನೀವು ಡಿಸಿಷನ್ ತಗೊಳ್ಳಿ. ಈ ಒಂದು ರಿಚುವಲಿಂದ ಅದ್ಭುತವಾದ ರಿಸಲ್ಟ್ಸ್ ನಾನು ಪಡಿತೀನಿ ಅಂತ ಹೇಳಿ ಮನಸ್ಸಲ್ಲೇ ಡಿಸಿಷನ್ ತಗೊಳ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ಡನ್. ಸೊ ಲೆಟ್ ಸ್ಟಾರ್ಟ್. ಶುರು ಮಾಡೋಣ. ಪ್ರತಿಯೊಬ್ಬರು ಟೇಕ್ ದ ಬೇ ಲೀಫ್. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಬೇಕು. ಸೊ ಇದು ಫ್ರಂಟ್ ಸೈಡು, ಎಲೆಯ ಮುಂಭಾಗ, ಇದು ಹಿಂಭಾಗ, ಹಿಂದೆಗಡೆ ಸೈಡ್. ಸೊ ನಾವಿಲ್ಲಿ ಫ್ರಂಟ್ ಸೈಡಲ್ಲಿ ಬರಿತೀವಿ, ಸರಿನಾ? ಏನ್ ಬರಿಬೇಕು ಸರ್? ಸೊ 5 ಬೇ ಲೀಫ್ ತಗೊಳ್ತೀರಾ, 5 ವಿಶಸ್ನ ಬರಿಬೇಕು ನಾವು. 5 ವಿಶಸ್ ಅಂದ್ರೆ ಏನು? ಸಮಥಿಂಗ್ ಯು ವಾಂಟ್ ಟು ಅಚೀವ್. ಓಕೆ, ಸೊ ತುಂಬಾ ಲಾಂಗ್ ಟರ್ಮ್ದು ಬೇಡ. 1 or 2 months ಅಲ್ಲಿ ಅಚೀವ್ ಆಗಬೇಕು, 2-3 months ಅಲ್ಲಿ ಅಚೀವ್ ಆಗಬೇಕು, ಅಥವಾ ಈ ಮಂತ್ ಅಲ್ಲಿ ಅಚೀವ್ ಆಗಬೇಕು ಅಂತ ಒಂದು ವಿಶಸ್ನ ಬರೀರಿ. ರಿಸಲ್ಟ್ ಕಾಣುತ್ತಲ್ವಾ? ಸೊ ಬೇಗ ನಂಬಿಕೆ ಬರುತ್ತೆ, ಮತ್ತೆ ಮಾಡ್ತೀರಾ, ಸರಿನಾ? ಸೊ ದಟ್ ಇಸ್ ವೈ ಶಾರ್ಟ್ ಟರ್ಮ್ದು ಇಮಿಡಿಯೇಟ್ ಆಗಿ ಏನು ರಿಸಲ್ಟ್ಸ್ ಬೇಕು ಅಂತದನ್ನ ಬರೀತೀರಾ. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಆರೋಗ್ಯದ ಬಗ್ಗೆ ಬರಿಬೋದು, ಜಾಬ್ ಬಗ್ಗೆ ಬರಿಬೋದು, ಕರಿಯರ್ ಬಗ್ಗೆ ಬರಿಬೋದು, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಬರಿಬೋದು, ನಿಮ್ಮ ಮನಿ ಫೈನಾನ್ಷಿಯಲ್ ಬಗ್ಗೆ ಬರಿಬೋದು, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಬರಿಬೋದು, ಆರ್ ಎನಿಥಿಂಗ್ ಯು ವಾಂಟ್ ಟು ಬೈ, ಪರ್ಚೇಸ್ ಮಾಡಬೇಕು, ಬೈ ಮಾಡಬೇಕು, ಆರ್ ಎನಿಥಿಂಗ್ ಯು ವಾಂಟ್ ಟು ಅಚೀವ್ ಅಂಥದನ್ನ ಬರಿಬೋದು. ನಾವು ಪಲಾವ್ ಎಲೆ ಅಂದಾಗ ಇದ್ರಲ್ಲಿ ಅಷ್ಟು ಜಾಗ ಇರಲ್ಲ. ಸೊ ಅದಕ್ಕೆ ನಾವು ಯಾವುದೇ ಒಂದು ವಿಶನ್ನ ಅಫರ್ಮೇಷನ್ ರೂಪದಲ್ಲಿ ಬರೆಯಕ್ಕೆ ಹೋಗಲ್ಲ. ಜಸ್ಟ್ 3 words ಅಲ್ಲಿ ಬರಿತೀವಿ. 3 words ಆರ್ ಮ್ಯಾಕ್ಸಿಮಮ್ 4 words ಅಲ್ಲಿ ಬರಿತೀವಿ. ಏನಂತ ಬರಿಬೇಕು ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಮನಿ ವಿಚಾರದಲ್ಲಿ ಎಕ್ಸಾಂಪಲ್ ಕೊಡ್ತೀನಿ, ಸರಿನಾ? ಸೊ 5 lakh rupees ಬರ್ಬೇಕು ಅಂದ್ಕೊಳ್ಳಿ. ಸೊ ಏನಂತ ಬರೀತೀರಾ? ಐ ರಿಸೀವ್ಡ್ 5 lakh rupees. ಸಿಂಪಲ್, 3 ಪದಗಳು ಬರ್ತವೆ. ಐ ರಿಸೀವ್ಡ್ 5 lakh rupees. ಓನ್ ಹೌಸ್ಗೆ ಏನು ಬರಿಬೇಕು? ಐ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಮೈ ಡ್ರೀಮ್ ಹೌಸ್. ಕನ್ನಡದಲ್ಲಿ ಬರೆಯೋರು ನನ್ನ ಕನಸಿನ ಮನೆ ಕಟ್ಟಿದ್ದೀನಿ, ಅಷ್ಟೇ, ಸಿಂಪಲ್, ರೈಟ್? ಸೊ ಎನಿಥಿಂಗ್, ಆರೋಗ್ಯದ ಬಗ್ಗೆ, ರಿಲೇಶನ್ಶಿಪ್ ಬಗ್ಗೆ, ಆಸ್ ಇಫ್ ಅದು ಆಗಿದೆ ಅನ್ನೋ ಥರ 2, 3, 4 ಅಕ್ಷರದಲ್ಲಿ ಬರೀತೀರಾ, ಅಷ್ಟೇ. ಡನ್? ಕ್ಲಿಯರ್? ಅರ್ಥ ಆಯ್ತು ಎಲ್ಲರಿಗೂ? ಸೊ ಶುರು ಮಾಡೋಣ. ಪ್ರತಿಯೊಬ್ಬರು ಟೇಕ್ ದ ಬೇ ಲೀಫ್, ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್. ಮ್ಯಾರೇಜ್ಗೆ ಏನಂತ ಬರೀತೀರಾ? ಐ ಹ್ಯಾವ್ ಗಾಟ್ ಮೈ ಸೋಲ್ಮೇಟ್, ಐ ಹ್ಯಾವ್ ಮ್ಯಾರಿಡ್ ವಿತ್ ಮೈ ಸೋಲ್ಮೇಟ್. ಸೊ ಟೇಕ್ ದ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್. ಶುರು ಮಾಡೋಣ ಸ್ನೇಹಿತರೆ. ವಿತ್ ಲಾಡ್ ಆಫ್ ಎನರ್ಜಿಯಿಂದ, ಇಂಟೆನ್ಷನಿಂದ, ಲಾಡ್ ಆಫ್ ಶ್ರದ್ಧೆಯಿಂದ ಬರೀತೀರಾ ಪ್ರತಿಯೊಬ್ರು. ಶುರು ಮಾಡಿ. ಒಂದು ವಿಷನ್ನ ಒಂದು ಬೇಲೀಫಲ್ಲಿ ಬರೀತೀರಾ.
ಕ್ಯಾಮ್ರಾ ಆಫ್ ಆಗಿರೋರು ಬರಿತಾ ಇದ್ದೀರಾ ಅನ್ಕೊಂಡಿದೀನಿ, ಐ ಬಿಲೀವ್. ಈ ಹುಣ್ಣಿಮೆ ರಿಚುವಲ್ ಅಲ್ಲಿ, ಹುಣ್ಣಿಮೆ ಟೈಮಲ್ಲಿ ಯು ಕ್ಯಾನ್ ಕ್ಲೆನ್ಸ್ ಯುವರ್ ಹೀಲಿಂಗ್ ಪ್ರಾಡಕ್ಟ್ಸ್, ಕ್ರಿಸ್ಟಲ್ಸ್, ಯಂತ್ರಗಳು ಕ್ಲೆನ್ಸ್ ಮಾಡ್ಬೋದು, ರೀಚಾರ್ಜ್ ಮಾಡ್ಕೋಬೋದು, ಎನರ್ಜೈಸ್ ಮಾಡ್ಕೋಬೋದು. ಸೊ ಯಾರ್ಯಾರ ಹತ್ರ ಎಲ್ಲ ಇದೆ ತಗೊಂಡು ಇಟ್ಕೊಳ್ಳಿ ಪಕ್ಕದಲ್ಲಿ. ಜೊತೆಗೆ ಸ್ಫಟಿಕ ಇರ್ಬೋದು, ಆರ್ ಸಮ್ ಬ್ರೇಸ್ಲೆಟ್ಸ್ ಇರ್ಬೋದು, ಯಂತ್ರಗಳಿರ್ಬೋದು, ಕ್ರಿಸ್ಟಲ್ಸ್ ಇರ್ಬೋದು, ಯು ಕ್ಯಾನ್ ರೀಚಾರ್ಜ್. ಬೇಲೀಫ್ ತಗೊಳ್ತೀರಾ, ಬೇಲೀಫ್ ಅಲ್ಲಿ 3 ಅಥವಾ 4 ಪದಗಳಲ್ಲಿ ನಿಮ್ಮ ವಿಶ್ ನ ಬರೀತೀರಾ, ಆಸ್ ಇಫ್ ಅದು ಆಗಿದೆ ಅನ್ನೋ ತರ, ರಿಸಲ್ಟ್ ಬಂದಿದೆ ಅನ್ನೋ ತರ. ಐ ಹ್ಯಾವ್ ರಿಸೀವ್ಡ್ 5 lakh rupees. I have reduced 5 kilo. I have got promoted this post. I have got increment this amount. ಕನ್ನಡದಲ್ಲಾದ್ರೂ ಬರಿಬೋದು, ಇಂಗ್ಲಿಷಲ್ಲಾದ್ರೂ ಬರಿಬೋದು. ಎಸ್, ಬೇರೆಯವ್ರಿಗೋಸ್ಕರ ನೀವು ರೀಚಾರ್ಜ್ ಮಾಡ್ಬೋದು, ಚಾರ್ಜ್ ಮಾಡ್ಬೋದು ಬೇರೆಯವ್ರದ್ದು. ಓಕೆ, ಡನ್ ಆಯ್ತಾ ಎಲ್ಲರದು? ಸ್ಟಿಲ್ ರೈಟಿಂಗ್ ಎನಿಬಡಿ? ಇನ್ಯಾರಾದ್ರೂ ಇನ್ನ ಬರೀತಾ ಇದ್ದೀರಾ? ಡನ್ 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 ಡಿ ಡಿ ಡನ್ ಡನ್ ಡನ್. ಸೂಪರ್ ಸೂಪರ್, ವೆರಿ ಗುಡ್. ಕಂಟಿನ್ಯೂ ಮಾಡೋಣ. ಸೊ ಏನ್ ಮಾಡಿ ಇವಾಗ, ಪ್ರತಿಯೊಬ್ರು ಕ್ಯಾಂಡಲ್ ಹಚ್ಕೊಳ್ಳಿ, ದೀಪ ಹಚ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್, ಈಗ ಈಚ್ ಬೇಲೀಫ್ ನ ತಗೊಳ್ಳೋಣ. ಇನ್ನ ಒಂದು 2 ಎಕ್ಸ್ಟ್ರಾ ಹೇಳ್ಕೊಡ್ತೀನಿ, ಹೊಸದಾಗಿ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಇವತ್ತು ಏನ್ ಮಾಡ್ಬೇಕು. ಈಚ್ ಬೇಲೀಫ್ ಹಿಂದೆಗಡೆ ಯು ವಿಲ್ ರೈಟ್ ಇನ್ಫಿನಿಟಿ ಸಿಂಬಲ್. ಇನ್ಫಿನಿಟಿ ಸಿಂಬಲ್ ಯಾವುದು? 8. 8ನ್ನ ನೀವು ಮಲಗಿಸಿ ಬರೆದಾಗ ಇನ್ಫಿನಿಟಿ ಸಿಂಬಲ್ ಆಗತ್ತೆ. ಸೊ ನಿಮ್ಮ ಬೇಲೀಫ್ ಹಿಂದೆಗಡೆ ಏನ್ ಬರೀತೀರಾ? ಈ ರೀತಿಯಾಗಿ ಅಬಂಡೆನ್ಸ್, ಇನ್ಫಿನಿಟಿಯ ಸಿಂಬಲ್ ಬರೀತೀರಾ, 8 ಅಂತ. ಉಲ್ಟಾ ಅಂದ್ರೆ ಮಲಗಿಸಿದಾಗ 8 ಬರ್ದಂಗಿದು. ಸೊ ಪ್ರತಿಯೊಂದು ಬೇಲೀಫ್ ಮೇಲೂ ಬರೀರಿ ಹಿಂದೆಗಡೆ, ಹಿಂಭಾಗದಲ್ಲಿ. ಹಾಗೆ ನಿಮ್ಗೆಲ್ಲರಿಗೂ ಒಂದು ಇವತ್ತು ಅದ್ಭುತವಾದ ಮ್ಯಾನಿಫೆಸ್ಟೇಷನ್ ಮಾಡ್ತಕ್ಕಂಥ ಒಂದು ಸ್ವಿಚ್ ವರ್ಡ್ ನ ಹೇಳ್ಕೊಡ್ತೀನಿ. ಅದನ್ನ ನೆನ್ಪಿಟ್ಕೊಂಡು ಯೂಸ್ ಮಾಡ್ತೀರಾ. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ.
ಡಿವೈನ್ ಮ್ಯಾಜಿಕ್ ಬಿಗಿನ್ ನಾವ್. ಓಕೆ, ಸೊ ಇದನ್ನ ಹೇಳಿ ಇದನ್ನ ನೀವು ಚಾರ್ಜ್ ಮಾಡ್ತೀರ. ರೈಟ್, ಸೊ ಲೆಟ್ಸ್ ಕಂಟಿನ್ಯೂ. ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಯಾಂಡಲ್ ದೀಪ ಮುಂದೆಗಡೆ ಇರುತ್ತೆ, ಅದಿರ್ಲಿ ಅದ್ರ ಪಾಡಿಗದು. ಸೊ ವಿತ್ ಕ್ಯಾಂಡಲ್ ವಿತ್ ದೀಪ ಜೊತೆಗೆ ನೀವು ಮೆಡಿಟೇಷನ್ ಮತ್ತೆ ರಿಚುವಲ್ಸ್ ನ ಮಾಡೋಂಥದ್ದು. ಸೊ ಟೇಕ್ ದ ಬೇಲೀಫ್. ಬೇಲೀಫ್ ಒಂದು ತಗೊಳ್ಳಿ ಕೈಗೆ. ಏನ್ ಬರ್ದಿರ ನೋಡಿ, ಓದಿ. ಕೈಲಿ ಇಟ್ಕೊಳ್ಳಿ ಈ ರೀತಿಯಾಗಿ. ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ. ರೈಟ್ ಹ್ಯಾಂಡಿನ ಕ್ಲೋಸ್ ಮಾಡಿ. ರೈಟ್ ಹ್ಯಾಂಡಿನ ಕ್ಲೋಸ್ ಮಾಡಿ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ ಫೀಲ್ ಮಾಡಿ, ಎನರ್ಜಿ ಕೊಡಿ, ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ, ಆಸ್ ಇಫ್ ಈ ವಿಶ್ ನಿಮಗೆ ಫುಲ್ಫಿಲ್ ಆಗ್ತಾ ಇದೆ, ಅಚೀವ್ ಆಗಿದೆ ಅನ್ನೋ ಥರ ಫೀಲ್ ಮಾಡ್ತಾ ಇದಕ್ಕೆ ಎನರ್ಜಿ ಕೊಡಿ ಹಸ್ತಗಳ ಮುಖಾಂತರ. ಥ್ಯಾಂಕ್ ಯು ಹೇಳಿ, ಲವ್ ಯು ಹೇಳಿ, ಕಿಸ್ ಮಾಡ್ತಾ ಕೀಪ್ ಇಟ್ ಡೌನ್. ಇದೇ ತರ ಒಂದೊಂದೇ ಬೇಲೀಫ್ ನ ಕಂಪ್ಲೀಟ್ ಮಾಡಿ. ಫೀಲ್ ಮಾಡಿ, ಎನರ್ಜಿ ಕೊಡಿ, ಲಾಡ್ ಆಫ್ ಎನರ್ಜಿ ಕೊಡಿ ಹಸ್ತಗಳ ಮುಖಾಂತರ, ಆಸ್ ಇಫ್ ಇದೆಲ್ಲ ಅಚೀವ್ ಆಗಿದೆ, ಸಿಕ್ಕಿದೆ, ಸಿಗ್ತಾ ಇದೆ ಅನ್ನೋ ತರ. ಆದಂಥವ್ರು ಇಫ್ ಯು ಹ್ಯಾವ್, ನಿಮ್ಮ ಹತ್ರ ಯಂತ್ರಗಳಿದೆ ಅಥವಾ ಕ್ರಿಸ್ಟಲ್ಸ್ ಇದೆ ಅಂದ್ರೆ ಅದನ್ನು ಕೈಲಿಟ್ಕೊಳ್ಳಿ, ಚಾರ್ಜ್ ಮಾಡಿ, ಎನರ್ಜಿ ಕೊಡಿ. ಈಗ ಕೊನೆಯದಾಗಿ ಎಲ್ಲ ಬೇಲೀಫ್ ನ ಕೈಯಲ್ಲಿ ತಗೊಳ್ತೀರಾ ಒಟ್ಟಿಗೆನೆ. ಆಲ್ ದ ಬೇಲೀಫ್ ಟುಗೆದರ್ ಒಟ್ಟಿಗೆ ಕೈಯಲ್ಲಿ ತಗೊಳ್ತೀರಾ. ಹೋಲ್ಡ್ ಇಟ್ ಲೈಕ್ ದಿಸ್. ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡ್ತಾ ಹೋಗಿ, ಸ್ವಿಚ್ ವರ್ಡ್ ನ ಚಾಂಟ್ ಮಾಡ್ತಾ ಹೋಗಿ. ಡಿವೈನ್ ಮ್ಯಾಜಿಕ್ ಬಿಗಿನ್ ನಾವ್. ಡಿವೈನ್ ಮ್ಯಾಜಿಕ್ ಬಿಗಿನ್ ನಾವ್. Divine magic begin now. 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 Feel ಮಾಡಿ, ಇದಕ್ಕೆಲ್ಲ ಎನರ್ಜಿ ಕೊಡ್ತಾ ಇದ್ದೀರಾ. Divine magic begin now. ನಿಮ್ಮ ವಿಶಸ್ಗೆಲ್ಲ ಎನರ್ಜಿ ಕೊಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. Divine magic begin now. 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 ಸೊ ಹಸ್ತಗಳ ಮುಖಾಂತರ ಪೂರ ಎನರ್ಜಿ ಕೊಡ್ತಾ, ಥ್ಯಾಂಕ್ ಯು ಹೇಳ್ತಾ, ಕೀಪ್ ಇಟ್ ಡೌನ್. ಎಲ್ಲ ಕೆಳಗಡೆ ಇಡಿ.
ಈಗ ಟೇಕ್ ದ ಬೌಲ್, ತಟ್ಟೆ ಅಥವಾ ಬೌಲ್ ಏನಿದೆ ತಗೊಳ್ಳಿ, ಅಂಡ್ ಹೋಲ್ಡರ್ ಒಂದಿಗೆ ಹೋಲ್ಡ್ ಮಾಡ್ತಾ, ಬೇಲೀಫ್ ನ ಹೋಲ್ಡ್ ಮಾಡ್ತಾ ರೈಟ್ ಇಟ್. ಬರ್ನ್ ಮಾಡ್ತೀರಾ. ಸೊ ಬರ್ನ್ ಮಾಡ್ತೀರಾ ಅಂಡ್ ಇದರ ಆಶಸ್ ಎಲ್ಲ ತಟ್ಟೆ ಒಳಗಡೆನೆ ಬೀಳ್ಬೇಕು. ಸೊ ಏನ್ ಬೇಲೀಫ್ ನ ಬರ್ನ್ ಮಾಡ್ತಿರಲ್ಲ, ಇದ್ರ ಹೊಗೆ ಇದೆಯಲ್ಲ, ಇದು ತುಂಬಾ ಪವರ್ಫುಲ್, ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕೂಡ. ಬರ್ನ್ ಮಾಡಿ ಫುಲ್ಲು, ಒಂದೊಂದೇ ಎಲ್ಲ ಬರ್ನ್ ಮಾಡಿ ಎಲ್ಲರೂ. ಇನ್ ಕೇಸ್ ನಿಮ್ ಬೇಲೀಫ್ ಅರ್ಧಂಬರ್ಧ ಬರ್ನ್ ಆಗ್ತಾ ಇದ್ರೆ ಹೋಲ್ಡರ್ ಒಂದಿಗೆ ಕ್ಲೀನ್ ಆಗಿ ಹೋಲ್ಡ್ ಮಾಡಿ, ಬರ್ನ್ ಆಗುತ್ತೆ. ಆ ದೀಪ ಕ್ಯಾಂಡಲ್ ಹತ್ರನೇ ಇಟ್ಕೊಂಡ್ರೆ ಫುಲ್ ಬರ್ನ್ ಆಗುತ್ತೆ. ಡನ್. ಮಾಡಿ ಮಾಡಿ, ಇನ್ನ ತುಂಬಾ ಜನ ಮಾಡ್ತಾ ಇದ್ದೀರಾ, ಮಾಡಿ. ಓಕೆ, ಟಿಲ್ ದೆನ್ ಈ ಒಂದು ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ ಅನ್ನೋಂಥ ಸ್ವಿಚ್ ವರ್ಡ್ ಇದೆಯಲ್ಲ, ಸೊ ಯು ಕ್ಯಾನ್ ಯೂಸ್ ಎನಿ ಟೈಮ್. ಚಾಂಟ್ ಮಾಡ್ತಾ ಹೋಗಿ. ಸಮಥಿಂಗ್ ಯು ವಾಂಟ್ ಟು ಅಚೀವ್, ರಿಸಲ್ಟ್ ಬರಬೇಕು, ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಸೊ ಸಮಥಿಂಗ್ ಲೈಕ್ ಯು ಆರ್ ಗಿವಿಂಗ್ ಎನರ್ಜಿ ಯೂನಿವರ್ಸ್ಗೆ, ಮ್ಯಾಜಿಕ್ ಬಿಗಿನ್ ಆಗಲಿಕ್ಕೆ, ಡಿವೈನ್ ಬ್ಲೆಸ್ಸಿಂಗ್ ಸಿಗ್ಲಿಕ್ಕೆ ನೀವು ಸ್ವಿಚ್ ವರ್ಡ್ನ ಬಳಸ್ತೀರಾ. ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ. ಕೆಲಸ ಆಗ್ಬೇಕು ಅಂದ್ರೆ ಟಕ್ ಅಂತ ಚಾಂಟ್ ಮಾಡಿ, ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ. ಓಕೆ, ಡನ್ ಆಯ್ತು ಎಲ್ಲರದು. ಸೊ ರೈಟ್ ನಾವು ಇವಾಗ ಮಾಡ್ಬೇಕಾಗಿರೋಂಥದ್ದು ನೆಕ್ಸ್ಟ್ ಥಿಂಗ್, ಪ್ರತಿಯೊಬ್ರು ಬೇಲೀಫ್ ನ ಬರ್ನ್ ಮಾಡಿರಂತ ಆಶಸ್ ಏನಿದೆ ಅದನ್ನ ರೈಟ್ ನಾವು ಆಚೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ ಹೊರಗಡೆ ಹೋಗ್ತೀರಾ, ಆಕಾಶವನ್ನ ನೋಡ್ತಾ, ಚಂದ್ರ ಕಾಣಿಸಿದ್ರೆ ಚಂದ್ರನ ನೋಡಿ, ಕಾಣಿಸಿಲ್ಲ ಅಂದ್ರೂ ತೊಂದರೆ ಇಲ್ಲ, ಚಂದ್ರ ಇದ್ದಾನೆ. ಸೊ ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಬ್ಲೋ ಮಾಡ್ತೀರಾ. ಆಶಸ್ ಎಲ್ಲ ಗಾಳಿಗೆ, ಆಕಾಶಕ್ಕೆ ತಲುಪೋ ಥರ ಬ್ಲೋ ಮಾಡಿ. ಅಲ್ಲೇ 30 ಸೆಕೆಂಡ್ ನಿಂತ್ಕೊಳ್ಳಿ, ಧ್ಯಾನ ಮಾಡಿ, ವಿಜುವಲೈಸ್ ಮಾಡಿ, ಆಸ್ ಇಫ್ ಎಲ್ಲ ಅಚೀವ್ ಆಗಿದೆ, ರಿಸಲ್ಟ್ ಸಿಕ್ಕಿದೆ ಅನ್ನೋ ಥರ ಫೀಲ್ ಮಾಡ್ತಾ 30 ಸೆಕೆಂಡ್ಸ್ ಕಣ್ಣು ಮುಚ್ಕೊಂಡು ನಿಂತ್ಕೊಳ್ಳಿ. ದೆನ್ ಕಮ್ ಬ್ಯಾಕ್, ಆಮೇಲೆ ವಾಪಸ್ ಬನ್ನಿ. ಓಕೆ, ರೈಟ್ ನಾವು ಎಲ್ಲರೂ ಹೋಗಿ ಎಲ್ಲರೂ ಮಾಡ್ಬಿಟ್ಟು ಬನ್ನಿ. ನಾನು ಕೂಡ ಮಾಡಿ ಬರ್ತೀನಿ.
ಡನ್. ನೋಡಿ, ಕ್ಯಾಮ್ರಾ ಆನ್ ಆಗಿರೋರು ಬಂದಿದ್ದೀರಾ ಕಾಣುತ್ತೆ, ಗೊತ್ತಾಗುತ್ತೆ. ಕ್ಯಾಮ್ರಾ ಆಫ್ ಆಗಿದ್ರೆ ನೀವು ಬಂದಿದ್ರೆ ಇಲ್ವಾ ಗೊತ್ತಾಗಲ್ಲ. ಸೊ ಕ್ಯಾಮ್ರಾ ಆಫ್ ಆಗಿದ್ದವರು ಬಂದಿದ್ದೀರಾ ಅಂದ್ರೆ ಡಿ ಅಂತ ಹಾಕಿ, ಡನ್ ಅಂತ ಹಾಕಿ. ಸೂಪರ್, ವೆರಿ ಗುಡ್. ಕಂಟಿನ್ಯೂ ಮಾಡೋಣ. ಇಲ್ಲಿಂದ 10 ಮಿನಿಟ್ಸ್ ಅದ್ಭುತವಾದ ಒಂದು ಕ್ಲೆನ್ಸಿಂಗ್ ಪ್ರೋಸೆಸ್, ಹಾಗೆ ಎನರ್ಜೈಸಿಂಗ್ ಪ್ರೋಸೆಸ್, ಹಾಗೆ ಧ್ಯಾನವನ್ನ ಮಾಡೋಣ. ಓಕೆ, ವೆರಿ ಪವರ್ಫುಲ್. 550 ಜನ ಒಟ್ಟಿಗೆ ಸೇರಿ ಮಾಡೋಂಥ ಧ್ಯಾನ 100 ಪಟ್ಟು ಎನರ್ಜಿ ಪವರ್ಫುಲ್ ಆಗಿರುತ್ತೆ. ಸೊ ಎಲ್ಲರೂ ಮಾಡಿ, ಲೈವಲ್ಲಿ ಮಾಡಿ, ಕ್ಯಾಮ್ರಾ ಆನ್ ಮಾಡ್ತಾ ಮಾಡಿ. ಓಕೆ, ರೆಡಿ? ಸೊ ಪ್ರತಿಯೊಬ್ರು ಏನು ಮಾಡಿ, ಕ್ಯಾಂಡಲ್ ದೀಪ ಹಾಗೆ ಇರಲಿ, ದೀಪದ ಮುಂದೆ, ಕ್ಯಾಂಡಲ್ ಮುಂದೆ ಕೂತು ಧ್ಯಾನ ಮಾಡೋಂಥದ್ದು. ಸೊ ಸಿಟ್ ಸ್ಟ್ರೈಟ್. ಹಸ್ತದಲ್ಲಿ ಜ್ಞಾನ ಮುದ್ರೆ, ಮಂಡಿಯ ಮೇಲೆ ಬೆನ್ನ ನೇರ ಇಟ್ಕೊಳ್ತಾ, ಕ್ಲೋಸ್ ಯುವರ್ ಐಸ್, ಕಣ್ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ, ಇಮ್ಯಾಜಿನ್ ಮಾಡಿ, ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ, ನಿಮ್ಮನ್ನು ನೀವು ಗಮನಿಸಿ, ನಿಮ್ಮ ಉಸಿರಾಟದ ಬಗ್ಗೆ ಗಮನಿಸಿ. ಇಮ್ಯಾಜಿನ್ ಮಾಡಿ ಯಾವ ತರ ನೀವು ಕೂತು ಧ್ಯಾನವನ್ನ ಮಾಡ್ತಾ ಇದ್ದೀರಾ. ಕಲ್ಪನೆ ಮಾಡಿ ನಿಮ್ಮನ್ನು ನೀವು ಎಲ್ಲೋ ಸಮುದ್ರ ತೀರದಲ್ಲೋ, ಬೆಟ್ಟದ ತುದಿಯಲ್ಲೋ, ಎಲ್ಲೋ ಕೂತು ಬೆಳದಿಂಗಳಲ್ಲಿ ಧ್ಯಾನ ಮಾಡ್ತಾ ಇದ್ದೀರಾ. ಪೂರ್ಣ ಚಂದ್ರನ ಪ್ರಭಾವ ನಮ್ಮ ಮೇಲಿದೆ. ಹಾಗೆ ಇಮ್ಯಾಜಿನ್ ಮಾಡಿ, ರೈಟ್ ನೌ ನೀವು ಕೂತಿರ್ತಕ್ಕಂಥ ಜಾಗ, ನಿಮ್ಮನ್ನು ನೀವು ಇಮ್ಯಾಜಿನ್ ಮಾಡಿ, ಪೂರ್ಣ ಚಂದ್ರನನ್ನ ಕಲ್ಪನೆ ಮಾಡಿ, ಫೀಲ್ ಮಾಡಿ. ಪೂರ್ಣ ಚಂದ್ರನಿಂದ ಒಂದು ವಾಯ್ಲೆಟ್ ಕಲರ್, ನೇರಳೆ ಬಣ್ಣದ ಒಂದು ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ಚಂದ್ರನಿಂದ ಹೊರಟು ಬರ್ತಾ ಇದೆ. ಸೀದಾ ನಮ್ಮ ಭೂಮಿಗೆ ತಲುಪ್ತಾ ಇದೆ. ಭೂಮಿಯಲ್ಲಿ ನಮ್ಮ ದೇಶ, ನಮ್ಮ ರಾಜ್ಯ, ನಾವಿರ್ತಕ್ಕಂಥ ಊರು, ನಮ್ಮ ಏರಿಯಾ, ನಮ್ಮ ಮನೆಗೆ ಎಂಟರ್ ಆಗ್ತಾ ಇದೆ. ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ, ಆ ಒಂದು ಎನರ್ಜಿ ಬಾಲ್, ವಾಯ್ಲೆಟ್ ಕಲರ್ ಎನರ್ಜಿ ಸರ್ಕಲ್ ನಮ್ಮನ್ನ ಪೂರ್ತಿ ಆವರಿಸ್ಕೊಳ್ತಾ ಇದೆ. ಫೀಲ್ ಮಾಡಿ, ಆ ಒಂದು ಎನರ್ಜಿ ಬಾಲ್ ಒಳಗಡೆ ತೇಲ್ತಾ ಇದ್ದೀರಾ. ಕಂಪ್ಲೀಟ್ಲಿ ನಿಮ್ಮನ್ನ ಹೀಲ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ, ಫೀಲ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ, ನಿಮ್ಮ ದೇಹದಿಂದ, ಮನಸ್ಸಿನಿಂದ
ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬೇಡದೇ ಇರೋ ನೆಗೆಟಿವ್ಸ್ ಎಲ್ಲ ರಿಮೂವ್ ಆಗ್ತಾ ಇದೆ, ಕ್ಲೆನ್ಸ್ ಆಗ್ತಾ ಇದೆ. ಹಾಗೆ ಆ ಎನರ್ಜಿ ಬಾಲ್ ಸರ್ಕಲ್ ದೊಡ್ಡದಾಗ್ತಾ ಇದೆ, ನಿಮ್ಮ ಮನೆಯವ್ರನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ನಿಮ್ಮ ಮನೆಯವ್ರನ್ನೆಲ್ಲ ಆವರಿಸ್ಕೊಂಡು ಅವ್ರನ್ನೂ ಕೂಡ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ. ಹೀಲ್ ಮಾಡಿ ಹಾಗೆ ನಿಮ್ಮ ಮನೆಯ ಮೂಲೆ ಮೂಲೆಗೂ ಆವರಿಸ್ಕೊಳ್ತಾ ಇದೆ ಆ ಒಂದು ನೇರಳೆ ಬಣ್ಣದ ಎನರ್ಜಿ ಸರ್ಕಲ್. ಸಂಪೂರ್ಣವಾಗಿ ನಿಮ್ಮ ಮನೆಯನ್ನ ಕಂಪ್ಲೀಟ್ಲಿ ಹೀಲ್ ಮಾಡ್ತಾ ಇದೆ, ನೆಗೆಟಿವ್ಸ್ ಎಲ್ಲ ತೆಗೆದಾಕ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ಹೀಲ್ ಮಾಡಿ ಹಾಗೆ ನೇರಳೆ ಬಣ್ಣದ ಎನರ್ಜಿ ಸರ್ಕಲ್ಸ್ ಹಾಗೆ ಚಿಕ್ಕದಾಗ್ತಾ ಆಗ್ತಾ ಆಗ್ತಾ ಹಾಗೆ ಮಾಯ ಆಗ್ತಾ ಇದೆ. ಎಸ್, ಫೀಲ್ ಮಾಡಿ. ಈಗ ಪೂರ್ಣ ಚಂದ್ರನಿಂದ ಒಂದು ಗೋಲ್ಡನ್ ಕಲರ್ ಬ್ರೈಟ್ ಶೈನಿಂಗ್ ಆಗಿರಂತ ಒಂದು ಹಳದಿ ಬಣ್ಣದ ಗೋಲ್ಡನ್ ಕಲರ್ನ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ಚಂದ್ರನಿಂದ ಹೊರಟು ಬರ್ತಾ ಇದೆ, ಸೀದಾ ನಮ್ಮ ಭೂಮಿಯನ್ನ ತಲುಪ್ತಾ ಇದೆ. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಊರು, ನಮ್ಮ ಮನೆಯನ್ನ ಎಂಟರ್ ಮಾಡ್ತಾ ಇದೆ. ನಮ್ಮ ಸುತ್ತ ನನ್ನ ದೇಹವನ್ನ ಆವರಿಸ್ಕೊಳ್ತಾ ಇದೆ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ಒಳಗಡೆ ತೇಲ್ತಾ ಇದ್ದೀರಾ. ನಿಮ್ಮ ದೇಹವನ್ನ ಕಂಪ್ಲೀಟ್ಲಿ ರೀಚಾರ್ಜ್ ಮಾಡ್ತಾ ಇದೆ, ಎನರ್ಜೈಸ್ ಮಾಡ್ತಾ ಇದೆ. ನಿಮ್ಮ ಮನಸ್ಸು ಆತ್ಮವನ್ನ ಚೇತನಗೊಳಿಸ್ತಾ ಇದೆ, ಶಕ್ತಿಯುತ ಮಾಡ್ತಾ ಇದೆ, ಪಾಸಿಟಿವ್ನ ತುಂಬ್ತಾ ಇದೆ. ಫೀಲ್ ಮಾಡಿ. ಹೈ ಎನರ್ಜಿನ ತುಂಬಿಕೊಳ್ತಾ ಇದ್ದೀರಾ, ರೀಚಾರ್ಜ್ ಮಾಡ್ಕೊಳ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ ಹಾಗೆ ಆ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಿಮ್ಮ ಮನೆಯವ್ರನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಅವ್ರನ್ನೂ ಕೂಡ ಪೂರ್ತಿಯಾಗಿ ರೀಚಾರ್ಜ್ ಮಾಡ್ತಾ ಇದೆ, ಎನರ್ಜೈಸ್ ಮಾಡ್ತಾ ಇದೆ. ಕಲ್ಪನೆ ಮಾಡಿ, ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಿಮ್ಮ ಮನೆಯನ್ನೆಲ್ಲ ಆವರಿಸ್ಕೊಳ್ತಾ ಇದೆ, ಮೂಲೆ ಮೂಲೆಗೂ ಹರಡ್ತಾ ಇದೆ, ಎಲ್ಲ ಕಡೆ ಹೋಗಿ ರೀಚಾರ್ಜ್ ಮಾಡ್ತಾ ಇದೆ, ಪಾಸಿಟಿವ್ ಎನರ್ಜಿನ ತುಂಬ್ತಾ ಇದೆ. ನಿಮ್ಮ ಮನೆಯನ್ನ ಹೈಲಿ ಪಾಸಿಟಿವ್ ಜಾಗ ಮಾಡ್ತಾ ಇದೆ. ಫೀಲ್ ಮಾಡಿ. ಹಾಗೆ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಸಣ್ಣದಾಗ್ತಾ ಆಗ್ತಾ 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 ಹಾಗೆ ಮಾಯ ಆಗ್ತಾ ಇದೆ. ಈಗ ಒಂದು ಅದ್ಭುತವಾದ ಧ್ಯಾನ ಮಾಡೋಣ. ಹೋಲ್ಡ್ ದ ವಾಟರ್ ಬಾಟಲ್. ನಿಮ್ಮ ಕೈಯಲ್ಲಿ ನೀರ್ ಬಾಟಲ್ ಇಟ್ಕೊಳ್ಳಿ ಅಥವಾ ನೀರ್ ಗ್ಲಾಸ್ ಇಟ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಹಾಗೇನೆ ಹಸ್ತಗಳ ಮುಖಾಂತರ ನೀವೇನೇನೆಲ್ಲ ಬರ್ದಿದ್ರಿ ಇವಾಗ ಆ ಎಲ್ಲ ವಿಷಸ್ನ ನೆನಪಿಸ್ಕೊಳ್ತಾ, ಇಮ್ಯಾಜಿನ್ ಮಾಡ್ತಾ, ನಿಮ್ಮ ಹಸ್ತಗಳ ಮುಖಾಂತರ ಎನರ್ಜಿ ಕೊಡ್ತಾ, ನೀರನ್ನ ಚಾರ್ಜ್ ಮಾಡ್ತಾ, ಹಾಗೆ ಕಣ್ಮುಚ್ಕೊಂಡು ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु ॐ शान्ति शान्ति शान्तिः। सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु ॐ शान्ति शान्ति शान्तिः। ಹಸ್ತಗಳ ಮುಖಾಂತರ ನೀರ್ ಬಾಟಲ್ ಎನರ್ಜಿ ಕೊಡ್ತಾ ಥ್ಯಾಂಕ್ ಯು ಹೇಳ್ತಾ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಕೀಪ್ ದ ಬಾಟಲ್. ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ತಲೆನ ಮೇಲೆತ್ತಿ, ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಪೂರ್ಣ ಚಂದ್ರನ ಶಕ್ತಿಯ ಜೊತೆ. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ದೇಹ ಮನಸ್ಸು ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಎಲ್ಲವೂ ಮೈಂಡ್ ಅಲ್ಲಿ ಅಚೀವ್ ಆಗಿದೆ, ರಿಯಲ್ ಆಗಿ ಕೂಡ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹಸ್ತಗಳಲ್ಲಿ ಒಂದು ಎನರ್ಜಿನ ತುಂಬಿಕೊಳ್ಳಿ, ಫೀಲ್ ಮಾಡಿ.
ಒಂದು ಗೋಲ್ಡನ್ ಕಲರ್ ಎನರ್ಜಿನ ಫೀಲ್ ಮಾಡಿ ಹಸ್ತದಲ್ಲಿ ಎರಡೂ ಕೈನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಅಲ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ, ಅವರ ವಿಶಸ್ ಎಲ್ಲ ಫುಲ್ಫಿಲ್ ಆಗೋ ತರ ಬ್ಲೆಸ್ ಮಾಡಿ. ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ರಿಚುವಲ್ಗೆ ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡೀರಿ. ರೈಟ್, ಇನ್ನೊಂದು ಪ್ರೊಸೆಸ್ ಮಾಡ್ಬೇಕು ನೀವು, ಸರಿನಾ? ಈಗ ನೀರು ಕುಡಿದ್ರಿ, ನೀರು ಖಾಲಿ ಆಗಿರುತ್ತೆ. ಮತ್ತೊಂದ್ಸರಿ ನೀರು ತುಂಬಿಸಿ, ಈಗ ರಾತ್ರಿ ನೀರು ತುಂಬಿಸಿ ಇನ್ನೊಂದ್ಸರಿ ಕೈಲಿಟ್ಕೊಳ್ಳಿ. ನಿಮ್ಮ ವಿಷಸ್ ಎಲ್ಲ ಹೇಳ್ಕೊಳ್ಳಿ, ಚಾರ್ಜ್ ಮಾಡಿ ನೀರಿಗೆ. ಬಾಟಲ್ನ ಆಚೆಗಡೆ ಇಡ್ತೀರಾ ರಾತ್ರಿ. ಓಕೆ, ಮಲಗಬೇಕಾದ್ರೆ ನೀವೇನ್ ಮಾಡಿ, ರಾತ್ರಿ ಆಚೆಗಡೆ ಇಡಿ. ಆಚೆಗಡೆ ಅಂದ್ರೆ ಎಲ್ಲಾದ್ರೂ ಮನೆಯಿಂದ ಆಚೆಗಡೆ, ಬಾಲ್ಕನಿ, ಎಲ್ಲಾದ್ರೂ ವರಂಡ, ಎಲ್ಲಾದ್ರೂ. ಚಂದ್ರನ ಬೆಳಕು ಬೀಳೋ ತರ ಆದ್ರೂ ಓಕೆ, ಬೀಳಿಲ್ಲ ಅಂದ್ರೂ ನೋ ಪ್ರಾಬ್ಲಮ್. ಸೊ ಪೂರ್ಣ ಚಂದ್ರನ ಎನರ್ಜಿಯಿಂದ ವಾಟರ್ ಚಾರ್ಜ್ ಆಗಿರುತ್ತೆ. ಬೆಳಗ್ಗಿನ ಜಾವ ಎದ್ದ ತಕ್ಷಣನೇ ನೀರನ್ನ ಕುಡಿತೀರ, ಫುಲ್ ಬಾಟಲ್ ನೀರನ್ನ ಖಾಲಿ ಮಾಡ್ತೀರ. ಡನ್. ಬಾಟಲ್ ಬೇಕಾದ್ರೂ ಇಡಿ, ಚಮ್ ಬೇಕಾದ್ರೂ ಇಡಿ, ಗ್ಲಾಸ್ ಬೇಕಾದ್ರೂ ಇಡಿ, ಹೇಗಾದ್ರೂ ಸರಿ. ಕ್ಲಿಯರ್? ಸೊ ಎಲ್ಲರೂ ಮಾಡಿ. ಸೆಷನ್ ನಂತರ ಇನ್ನೊಂದ್ಸರಿ ನೀರ್ ಬಾಟಲ್ ತುಂಬಿಸ್ಬಿಟ್ಟು ಎನರ್ಜಿ ಕೊಡಿ, ಚಾರ್ಜ್ ಮಾಡಿ, ವಿಷಸ್ ಎಲ್ಲ ಹೇಳ್ಕೊಳ್ಳಿ. ಬಾಟಲ್ ಆಚೆಗಡೆ ಇರುತ್ತೆ. ಡನ್. ಸೊ ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ವಂಡರ್ಫುಲ್ ಆಗಿತ್ತು. ನೈಸ್ ಗುರುಜಿ. ವಂಡರ್ಫುಲ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಗುರುಗಳೇ. ಅಂತ ಕಲ್ತೋಗಿರೋ ಮೊಬೈಲು ಆಸಮ್ ಆಸಮ್ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಸಮ್, ವಂಡರ್ಫುಲ್. ಸರಿನಾ? ನೋಡಿ, ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ, ಸರಿನಾ? ಒಂದ್ಸರಿ ಮಾಡಿರ್ತೀರಾ, ಒಂದ್ಸರಿಗಿನ ರೆಗ್ಯುಲರ್ ಆಗಿ ನೀವು ಅಟೆಂಡ್ ಮಾಡಿದಾಗ ನೀವು ರಿಸಲ್ಟ್ಸ್ನ ಅದ್ಭುತವಾಗಿ ನೋಡ್ತೀರಾ, ವಂಡರ್ಫುಲ್ ಆಗಿ ರಿಸಲ್ಟ್ಸ್ನ ನೋಡ್ತೀರಾ, ಸರಿನಾ? ಅಂಡ್ ಹಾಗೆ ಇದು ಇಟ್ಸ್ ಅ ಫ್ರೀ ಸೆಷನ್ ಅಲ್ವಾ? ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ನಾನು ಏನು ಮಾಡಿದ್ದೀನಿ, ಇಟ್ಸ್ ಓಪನ್ ಸೆಷನ್, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ಏನು ಮಾಡಿ, ನಿಮ್ಮಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗೋ ಥರ, ಅವ್ರಿಗೂ ಒಳ್ಳೇದಾಗೋ ಥರ ಮಾಡಿ. ಸೊ ಈ ಥರ ಒಂದು ಹುಣ್ಣಿಮೆ, ಅಮಾವಾಸ್ಯೆ ಫ್ರೀ ಕ್ಲಾಸ್ ಇದ್ದಾಗ ಶೇರ್ ಮಾಡಿ, ಸರಿನಾ? ಬಾಟಲ್ ಕ್ಲೋಸ್ ಮಾಡಿ ಇಡಿ, ಏನು ತೊಂದರೆ ಇಲ್ಲ. ಬಾಟಲ್ ಓಪನ್ ಇಡಬೇಕಂತೇನಿಲ್ಲ, ಕ್ಲೋಸ್ ಮಾಡಿ ಇಡಿ, ಸರಿನಾ? ನೋ ಪ್ರಾಬ್ಲಮ್. ಸೊ ಈ ವಿಡಿಯೋ ಇನ್ನೊಂದ್ಸರಿ ಬೇಕು, ರೆಕಾರ್ಡಿಂಗ್ ನೋಡಿ ಮಾಡಬೇಕು, ಅಥವಾ ಮಿಸ್ ಆಯಿತು, ಅರ್ಧಂಬರ್ಧ ಮಾಡಿದ್ದೀರಾ ಅಂದರೆ ಯಾರು ಬೇಕಾದ್ರೂ ಮತ್ತೆ ನೋಡಿ ಮಾಡ್ಬೋದು. ಸೊ ಟೇಕ್ ದಿಸ್ ಯೂಟ್ಯೂಬ್ ಚಾನಲ್ ಲಿಂಕ್ ಇದು. ಇನ್ ಕೇಸ್ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ನೌ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್
ವಿಡಿಯೋ ಅಪ್ಡೇಟ್ ಆದಂಗೆ ನಿಮಗೆ ಅಥವಾ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಬರ್ತಾ ಇದ್ದಂಗೆ ಅಪ್ಡೇಟ್ ಸಿಗುತ್ತೆ, ನೋಟಿಫಿಕೇಶನ್ ಸಿಗುತ್ತೆ. ಸೊ ಇದರದ್ದು ರೆಕಾರ್ಡಿಂಗ್ ಬೇಕು, ರಿಪ್ಲೈ ಬೇಕು ಅನ್ನೋದಾದ್ರೆ ಈ ಒಂದು ಯೂಟ್ಯೂಬ್ ಚಾನೆಲ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈಟ್ ನಾವು ಎಲ್ಲರೂ. ಎಸ್. ಸೊ ದೆರ್ ಆರ್ ಫ್ಯೂ ಪೀಪಲ್ ಲೈಕ್ ಆಕ್ಚುಲಿ ಒಬ್ರು ಅದ್ಭುತವಾಗಿ ಶೇರಿಂಗ್ ಮಾಡ್ಬೇಕಂತ ಕಾಯ್ತಾ ಇದ್ದಾರೆ, ಪರ್ಮಿಷನ್ ಕೇಳಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ ಶೇರ್ ಮಾಡ್ಬೇಕು ಸರ್ ಅಂತ ಹೇಳಿ. ಸೊ ಲೆಟ್ಸ್ ಲಿಸನ್ ಟು ಅವರ್ ಸ್ಟೂಡೆಂಟ್ ಗೀತಾ ಅವರೇ, ಹೇಳಿ. ಮಾತಾಡಿ, ಅನ್ಮ್ಯೂಟ್ ಆಗಿದೆ. ನಿಮ್ಮ ಆಡಿಯೋ ಬರ್ತಿಲ್ಲ, ಆಡಿಯೋ ಬರ್ತಿಲ್ಲ, ಇಯರ್ಫೋನ್ ತೆಗ್ದ್ಬಿಡಿ, ಮಾತಾಡಿ. ಸರ್ ನಮಸ್ತೆ. ಎಸ್ ನಮಸ್ತೆ. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಸರ್, ಆದ್ರೂ ಹೇಳ್ತೀನಿ. ನಿಮ್ದು ಒಂದು ಚಾನಲ್ ನೋಡಿ ನಾವ್ ಎಷ್ಟು ಕಲ್ತಿದೀವಿ ಅಂದ್ರೆ ಸರ್, ಅಷ್ಟು ಕಲ್ತ್ಕೊಂಡ್ಬಿಟ್ಟಿದೀವಿ ಅಂತ ಹೇಳೋಕೆ ಕಮ್ಮಿ ಆಗ್ತಿದೆ ನಮ್ಗೆ. ಒಂದು ಎರಡನೇದು, ನಾವ್ ಏನೇನ್ ಅನ್ಕೊಂಡಿದೀವಿ ಎಲ್ಲಾನು ತಗೊಂಡಿದೀವಿ ಸರ್. ಪ್ರತಿ ಒಂದನ್ನು ನಿಮ್ಮ ಕಡೆಯಿಂದ ನಾವು ತಗೊಂಡಿದೀವಿ. ನಿಮ್ಗೆ ನಾವು ಚಿರಋಣಿ ಸರ್. ಥ್ಯಾಂಕ್ ಯು ಸೋ ಮಚ್. ನಾವಿವತ್ತು ಸ್ವಂತ ಮನೇಲಿ ಇದೀವಿ ಸರ್. ನಾವು ಬಾಡಿಗೆ ಮನೇಲಿ ಇದ್ವಿ, ಕಷ್ಟ ಪಡ್ತಿದ್ವಿ, ಮತ್ತೆ ಚಿನ್ನ ಅಡ ಇಟ್ಟಿದ್ವಿ. ನಾವು ನಿಮ್ಮ ಒಂದ್ ಕ್ಲಾಸಿಗೆ ಬಂದಾಗ ನಿಮ್ಗೆ ಹೇಳಿದ್ದೆ ಸರ್, ನಾನು ಚಿನ್ನ ಅಡ ಇಟ್ಟಿದ್ದೆ 2.5 ಲಕ್ಷಕ್ಕೆ, ಬಿಡಿಸ್ಕೊಳಕ್ ಆಗ್ತಿಲ್ಲ ಅಂತ. ಬಟ್ ನೀವು ಮಾಡಿರೋ ಒಂದು ಉಪಕಾರಕ್ಕೆ ನಾವು ಚಿನ್ನ ಎಲ್ಲ ಬಿಡಿಸ್ಕೊಂಡ್ವಿ ಸರ್. ಮತ್ತಿವತ್ತು ಹೊಸ ಮನೆ, ಸ್ವಂತ ಮನೇಲಿ ಇದೀವಿ, ತುಂಬಾ ಖುಷಿಯಲ್ಲಿ ಇದೀವಿ ಸರ್. ಹ್ಯಾಪಿ ಆಗಿದ್ದೀವಿ. Awesome, madam. Really amazing. Congratulations. Congratulations. Really wonderful. ಎಲ್ಲರೂ ನೋಡಿ ಅನ್ಮ್ಯೂಟ್ ಮಾಡಿ, ವಿಶ್ ಮಾಡಿ, ಕಂಗ್ರಾಚುಲೇಷನ್ಸ್ ಹೇಳಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ವಂಡರ್ಫುಲ್. ಸೊ ನಮ್ಮ ಸ್ಟೂಡೆಂಟ್ ಗೀತಾ ಅವರು ಇನ್ಫ್ಯಾಕ್ಟ್ ಅವರು ಆಫ್ಲೈನ್ ಪ್ರೋಗ್ರಾಮ್ಗೂ ಬಂದಿದ್ರು, ನ್ಯೂಮರಾಲಜಿ ಅಟೆಂಡ್ ಮಾಡಿದ್ರು, ಇನ್ನ ಬೇರೆ 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 ಎಲ್ಲ ಕ್ಲಾಸಸ್ ಅಟೆಂಡ್ ಮಾಡಿ ಅದ್ಭುತವಾಗಿ ರಿಸಲ್ಟ್ಸ್ ನ ಪಡೆದು ಇವತ್ತು ರಿಯಲಿ ಅಚೀವ್ಮೆಂಟ್ ಮಾಡಿದ್ದಾರೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಮೇಡಮ್. ಆಸಮ್. ಇನ್ನೊಂದು ಆಸೆ ಇದೆ ಸರ್, ಇನ್ನೊಂದು ಆಸೆ ಇದೆ ಸರ್. ಹೇಳಿ. ನಾನು ಒಂದು ಕೆಂಪು ಕಾರ್, ಅದು ಆಗುತ್ತೆ. ಇವಾಗ ಮಾಡ್ತಿದ್ದೀನಿ ಸರ್. ನಾನು ಅದು ಒಂದು ಡೆಫಿನೆಟ್ಲಿ ನೋಡಿ, ಇವತ್ತು ಹುಣ್ಣಿಮೆ ದಿನ ನೀವು ವಿಶ್ ಮಾಡಿದಿರಲ್ವಾ, ಅದು ನಿಜ ಆಗುತ್ತೆ, ಬೇಗನೆ ಆಗುತ್ತೆ. ಆಗ್ಲಿ. ಓಕೆ, ಆಲ್ ದ ಬೆಸ್ಟ್. ಅದು ಹಂಗೆ ಅಲ್ಲ ಸರ್, ಥ್ಯಾಂಕ್ ಯು. ಅದಷ್ಟೇ ಅಲ್ಲ ಸರ್, ನಾ ಕೆಂಪು ಕಾರ್ ತಗೊಂಡ್ರೆ ಫಸ್ಟ್ ಡ್ರೈವರ್ ನೀವೇ ಆಗ್ಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. Awesome, madam. Thank you so much. Thank you so much for beautiful, amazing sharing. Right? Thank you. Infinity Shweta avare. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಾವೆಲ್ಲ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ, ತುಂಬಾ ಗ್ಯಾಪ್ ಬಂದ್ಬಿಡ್ತು ಸರ್. ಅದೇ ತರ ಮತ್ತೆ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇದ್ವಿ. ಆಮೇಲೆ ಮತ್ತೆ ನಿಮ್ದು ಮತ್ತೆ ಎಲ್ಲ ರಿಚುವಲ್ಸ್ ಎಲ್ಲ ಮಾಡಕ್ಕೆ ಇವಾಗ ಕ್ಲಾಸ್ ಜಾಯ್ನ್ ಆಗಿದ್ವಿ ಮನಿ ಮೈಂಡೆಡ್ಗೆ. ಮತ್ತೆ ಪಾಸಿಟಿವ್ ಅನಿಸ್ತಿದೆ ಸರ್. ಆದ್ರೆ ಸ್ವಲ್ಪ ಬಿಸಿ ಶೆಡ್ಯೂಲ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಇದಾಯ್ತು ಸರ್. ಆಕ್ಷನ್ ಮೈಂಡ್ ಇರ್ಬೇಕು ಅಂತಿರಲ್ವಾ, ಅದು ಕರೆಕ್ಟ್. ನಂದ್ರಲ್ಲಂತೂ ತುಂಬಾ ಚೆನ್ನಾಗಿ ಅದು ಅನುಭವ ಆಗಿದೆ ಸರ್. ಇವತ್ತು ನಾನು ಇನ್ನ ರಿಚುವಲ್ ಬರಿತಾ ಇದ್ದೆ. ಕ್ಲೌಡ್ ಕಿಚನ್ ಓಪನ್ ಮಾಡಿದ್ವಿ ಸರ್. ಹೋಟೆಲ್ ಇತ್ತು, ಇವಾಗ ಕ್ಲೌಡ್ ಕಿಚನ್ ಓಪನ್ ಮಾಡಿದ್ವಿ. ಆರ್ಡರ್ ಯಾವ್ದು ಬಂದಿರ್ಲಿಲ್ಲ. ಇನ್ನ ರಿಚುವಲ್ ಬರ್ದು ಇನ್ನ ಕ್ಯಾಂಡಲ್ ಹಚ್ಬೇಕಿತ್ತು, ಒಂದು ಆರ್ಡರ್ ಬಂತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿ ಅಂತ ನಾನು ಬ್ಲೆಸ್ಸಿಂಗ್ ಮಾಡಿ ಸರ್. All the best, madam. Wonderful. All the best. Definitely. Lots of blessings to you. Community in the divine blessings ella. So thank you. All the best. Balaraj Jadhav avare heli. ಸರ್ ನಮಸ್ತೆ ಸರ್. ನಮಸ್ತೆ. ಅವಕಾಶ ಕೊಟ್ಟಿದ್ದಕ್ಕೆ ದೊಡ್ಡ ಥ್ಯಾಂಕ್ಸ್ ಸರ್.
ಸರ್ ನಾನಂತೂ ಈ ಇದ್ರ ನಿಮ್ ಜೊತೆ ಒಂದು ಕಾಂಟ್ಯಾಕ್ಟ್ ಆದೆ ಮೊದಲಂತೂ ಭಾಳ ನಾವು ನೀವು ಒಂದೇ ಸೇಮ್ ಇದ್ದದ್ದು 3-6 ಇದ್ದಿದ್ದು 80 ಇದ್ದದ್ದು 1 ಇಯರ್ ಅಂತೂ ಭಾಳ ಎಫರ್ಟ್ ಹಾಕಿದ್ದೆ ಸರ್. ಭಾಳ ತ್ರಾಸಾಗಿತ್ತು ಸರ್. ನನಗೆ ಯಾರೇ ಒಬ್ರು ದೇವ್ರ ಸಿಕ್ಕಿದ್ದೀರಾ. ಈಗಂತೂ ನಿಮ್ ಜೊತೆ ನಿಂತು ಮಾತಾಡೋದು ಕೆಪಾಸಿಟಿ ಸಿಕ್ಕಿದ್ದೇ ದೊಡ್ಡ ದೇವ್ರ ಸಿಕ್ಕಂಗಾಗಿದ್ದೀರಿ. ನಾ ಹುಣಿವೆ ರಿಚುವಲ್ಸು ಅಮಾವಾಸ್ಯೆ ರಿಚುವಲ್ಸು ಕಂಪಲ್ಸರಿ ಪಾಲಿಸ್ತೀನಿ. ಇವತ್ತು ಬೇರೆ ಕಡೆ ಹೋಗಿದ್ದೆ, ಗಡಬಡಿ ಬಂದೆ, ಬರುತ್ತಮೇಲೆ ಏನ್ರಿ ಆಗತ್ತೆ ಯಾಕೆ ಸ್ಪೀಡ್ ಉಳಿತಿದೆ ಅಂತ ಎಲ್ಲರೂ ಅಂತಿದ್ರು. ಅಂದ್ರೂ ಹಂಗೆ ಬಂದೆ, ಕಾಂಟ್ಯಾಕ್ಟ್ ಆದೆ. ನಾನಂತೂ ಇವತ್ತಿಗೆ ನನ್ನ ಒಂದ್ ಡೇಕ್ ನಾನು 5,000 ಗಳಿಸ್ತೀನಿ ಅಂತ ನಾನು ದೇವರನಿಗೂ ತಿಳಿದಿಲ್ಲ. ನಾನು ವೀಕ್ಲಿ ಅಥವಾ 1 ಮಂತ್ಕ್ ಮಾಡ್ತೀನಿ ಅಂತ ಒಂದು ಮೈಂಡ್ ಸೆಟ್ ಇತ್ತು. ಮಂತ್ಲಿ ಇದು ಮನಿ ಅಫರ್ಮೇಶನ್ ಪ್ರತಿಯೊಂದು ಕ್ಲಾಸ್ ಜಾಯ್ನ್ ಆಗಿದ್ದೀನಿ. ಅದರಿಂದ ನಾನು ಕಲ್ತು ಇವತ್ತಿಗೆ ಪರ್ ಡೇ 5,000. ಇವತ್ತೇ ಹುಣ್ಣಿಮೆ ಇತ್ತು, ಇವತ್ತು ಯಾವುದೇ ಒಂದು ಇದನ್ನ ಮಾಡಬಾರ್ದು, ನನ್ನ ವೈಯಕ್ತಿಕ ನನ್ನ ಮನೆಯವ್ರದ್ದು ಅಷ್ಟು ಮಾಡ್ಕೊಳ್ಬೇಕು ಅಂತ ಅದೊಂದು ಗೋಲ್ ಬರ್ಕೊಂಡಿದ್ದೆ. ಇವತ್ತು ಮಾಡಿ ಮುಗಿಸಿ ದೇವ್ರಿಗೆ ಹೋಗಿದ್ದೆ ಸರ್. ಬರುತ್ನಾಗ ಇದನ್ನಾಯ್ತು. ದೊಡ್ಡ ಥ್ಯಾಂಕ್ಸ್ ಸರ್. ಆಸಮ್, ಕಂಗ್ರ್ಯಾಚುಲೇಷನ್ಸ್, ವಂಡರ್ಫುಲ್. ಸೊ ಬಲರಾಜ್ ಅವರು ಒಂದ್ ದಿನಕ್ಕೆ 5,000 ಅರ್ನ್ ಮಾಡೋ ಲೆವೆಲ್ ಬಂದಿದ್ದಾರೆ, ಅರ್ನ್ ಮಾಡ್ತಾ ಇದ್ದಾರೆ ಆಕ್ಚುಲಿ. ಸೊ ವೆರಿ ಪ್ರೌಡ್ ಆಫ್ ಯು. ಜಾಸ್ತಿ ಆಗ್ತಾ ಇದೆ ಸರ್. ನಾಳೆನೆ ಒಬ್ರು ಕಸ್ಟಮರ್ 10,000 ಅಬೋ ಆಗ್ಬೋದು ಅಂತ ನನ್ ಗ್ಯಾರಂಟಿ ಇದೆ ಸರ್. ವಾವ್, ಆಲ್ ದ ಬೆಸ್ಟ್. ಸೊ ಇನ್ನಷ್ಟು ಮಾಡಿ ಸಕ್ಸಸ್ ಪಡೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಅಮೇಜಿಂಗ್ ಮ್ಯಾನಿಫೆಸ್ಟೇಷನ್. ಥ್ಯಾಂಕ್ ಯು. ಸೊ ನೈಸ್. ಓಕೆ, ಪ್ರದೀಪ್ ಅವರೇ, ಪಾಸಿಟಿವ್ ಪ್ರದೀಪ್ ಅವರೇ. ನಮಸ್ತೆ ಸರ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮ್ಯಾನಿಫೆಸ್ಟೇಷನ್ ಇಂದ ನಿಜವಲ್ಲೂ ಎಲ್ಲ ಈಡೇರ್ತಿದೆ. ನಮ್ಮ ಸಾಲಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ತೀರ್ತಾ ಇದೆ. ಮತ್ತೆ ನಮಗೆ ದುಡ್ಡು ಕೊಡ್ಬೇಕಾದವರೆಲ್ಲ ಕೊಟ್ರು, ಎಲ್ಲ ಕ್ಲಿಯರ್ ಆಯ್ತು. ಮತ್ತೆ ನಾನು ಕೇಳ್ಕೊಂಡಂಗೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ, ನ್ಯೂ ಜಾಬ್ ಸಿಕ್ತು. ನಾನು ಏನ್ ಸ್ಯಾಲರಿ ಕೇಳಿದ್ನೋ ಅದೇ ಸಿಕ್ತು. ಎಲ್ಲ ತುಂಬಾ ಒಳ್ಳೇದಾಗ್ತಿದೆ ಸರ್ ಮ್ಯಾನಿಫೆಸ್ಟೇಷನ್ ಇಂದ. ತುಂಬಾ ಥ್ಯಾಂಕ್ ಯು ಸರ್. So nice, wonderful. Pradeep ಅವರೇ, thank you so much for sharing. All the best. ಥ್ಯಾಂಕ್ ಯು ಸೋ ಮಚ್ Best ಸರ್. result ಪಡೀರಿ. All the best. ಥ್ಯಾಂಕ್ ಯು. Okay. ಮೇಘಾ ಭಟ್ ಅವರೇ ಹೇಳಿ. ಸರ್ ನಮಸ್ತೆ ಸರ್. ಆಕ್ಚುಲಿ ಇದು ಫಸ್ಟ್ ಫುಲ್ ಮೂನ್ ಮ್ಯಾನಿಫೆಸ್ಟ್ ನಾನು ಅಟೆಂಡ್ ಮಾಡ್ತಾ ಇರೋದು. ನಂಗೆ ಲಕ್ ಯಂತ್ರ ಮನಿ ಯಂತ್ರ ರಿಸೀವ್ ಮಾಡಿ ತಿರುಪತಿಗೆ ಹೋಗಿದ್ವಿ ನಾವು. ಆ ಟೈಮಲ್ಲಿ ಕ್ಲಾಸ್ ಅಟೆಂಡ್ ಮಾಡಿಲ್ಲ. ಅಲ್ಲಿಂದ ಬಂದ್ಮೇಲೆ ನಾನು ಮಾಡ್ಕೊಂಡೆ. ಸೊ ಮಾಡ್ಕೊಂಡಿದ್ದು ನೆಕ್ಸ್ಟ್ ಡೇನೆ ಅದು ಒಂದು ಕಾಂಪಿಟೇಷನ್ ಇತ್ತು, ಕ್ವಿಜ್ ಕಾಂಪಿಟೇಷನ್. ಸೊ ಎನ್ರೋಲ್ಮೆಂಟ್ ಇರ್ಲಿಲ್ಲ, ಆನ್ ಸ್ಪಾಟ್ ಹೋದೆ, ಬರ್ದು ಅಲ್ಲಿ ಸೆಲೆಕ್ಟ್ ಆದೆ, ಫೈನಲ್ ರೌಂಡ್ ಸೆಲೆಕ್ಟ್ ಆದೆ. ಅಲ್ಲೂ ಕೂಡ ಫಸ್ಟ್ ಪ್ರೈಸ್ ಬಂತು 3,000 ಹಾರ್ಡ್ ಕ್ಯಾಶ್ ಕೊಟ್ರು. ಆಕ್ಚುಲಿ ಫಸ್ಟ್ ರಿಸೀವ್ ಮಾಡಿದ್ದು ಯಂತ್ರ ಇಟ್ಕೊಂಡು ಸೆಕೆಂಡ್ ಡೇನೆ ಇದಾಯ್ತು. ನನ್ನ ಪರ್ಟಿಕ್ಯುಲರ್ ಆಗಿ ಅದಕ್ಕಂತ ಏನು ಎಫರ್ಟ್ ಹಾಕಿರ್ಲಿಲ್ಲ. ಏನ್ ನಾಲೆಜ್ ಇದೆ, ನಾನು ಟೀಚರ್ ಆಕ್ಚುಲಿ. ಸೊ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋದೆ, ಬರ್ತೆ ಅಂಡ್ 2 ಕಡೆನೂ ಸೆಲೆಕ್ಟ್ ಆಯ್ತು. ಒಳ್ಳೆ ರಿಸಲ್ಟ್ ಬಂತು ಅಂಡ್ ನಂಗೆ ತುಂಬಾ ಪಾಸಿಟಿವ್ ವೈಬ್ರೇಷನ್ ಇದೆ ಗುರುಜಿ. ನಾನು ಫಸ್ಟ್ ಇದನ್ನೆಲ್ಲ ನಂಬ್ತಿರ್ಲಿಲ್ಲ, ಬಟ್ ತುಂಬಾ ಕನೆಕ್ಟ್ ಆಗಿದ್ದೀನಿ ಇವಾಗ. ಮಿಸ್ ಆದ್ರೂ ನಾನು ಲೇಟ್ ನೈಟ್ ಆದ್ರೂ ನೋಡ್ತೀನಿ, ಇಲ್ಲ ಮಾರ್ನಿಂಗ್ ಆದ್ರೂ ನೋಡ್ತೀನಿ. ನಂದು 7:30 ಕ್ಲಾಸ್ ಮುಗಿಯುತ್ತೆ ಯೂಶಲಿ, ಬಟ್ ಒಂದು ಮಿಸ್ ಮಾಡ್ಕೊಳಲ್ಲ. ನಂಗೆ ತುಂಬಾ ಖುಷಿ ಇದೆ. ವೆರಿ ಥ್ಯಾಂಕ್ಫುಲ್ ಟು ಯು ಗುರುಜಿ. ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ನಿಮ್ಮ ಆಶೀರ್ವಾದ ನಮಗ್ ಬೇಕು. ಸೂಪರ್, ಆಸಮ್ ಮೇಘಾ ಅವರೇ, ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಅಮೇಜಿಂಗ್ ಶೇರಿಂಗ್. ಸೊ ಇನ್ನಷ್ಟು ಒಳ್ಳೇದಾಗ್ಲಿ, ಇನ್ನಷ್ಟು ರಿಸಲ್ಟ್ ಪಡೀರಿ. ಆಲ್ ದ ಬೆಸ್ಟ್. ಚಂದ್ರು ಕೆ ಅವರೇ ಹೇಳಿ ಕ್ವಿಕ್ ಆಗಿ. ಚಂದ್ರಶೇಖರ್ ಮಂಡ್ಯ, ನ್ಯೂಮರಾಲಜಿಸ್ಟ್. ನಿಮ್ಮಿಂದ ನಾನು ಇವತ್ತು ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ ಅಂದ್ರೆ ನಾನು ಪುಣ್ಯ ಅನ್ಕೊಬೇಕು ಸರ್. ಖಂಡಿತವಾಗಿ ಎಷ್ಟೋ ದಿವಸ ಆಗ್ಬಿಟ್ಟಿತ್ತು ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡೆ. ಅಮಾವಾಸ್ಯೆನಲ್ಲಂತೂ ನಾ ರಿಚುವಲ್ ಮಾಡಕ್ ಆಗಿರ್ಲಿಲ್ಲ. ಲಾಸ್ಟ್ ಹುಣ್ಣಿಮೆನಲ್ಲಿ ಅಟೆಂಡ್ ಮಾಡಿದೆ. ಅರ್ಜೆಂಟ್ ಅಲ್ಲಿ ಏನೋ ಸ್ವಲ್ಪ ಇದಾಯ್ತು ನಿಮ್ ಇದ್ರಲ್ಲಿ, ಅದಕ್ಕೋಸ್ಕರ. ಮತ್ತೆ ಸರ್ ನಿಮ್ಮಿಂದ ನಾನು ತುಂಬಾ ತಿಳ್ಕೊಂಡಿದ್ದೀನಿ. ಅವತ್ತಿಗಿನ್ನ ಇವತ್ತು ತುಂಬಾ ಅದ್ಭುತವಾಗಿ ನನ್ನ ಎಲ್ಲಾ ಗುರುಗಳೇ ಅಂತ ಮಾತಾಡಿಸ್ತಾ ಇದಾರೆ. ಆ ಹೆಸರು ಬರ್ಬೇಕಂದ್ರೆ ಕಾರಣ ನೀವೇನೆ ಗುರುಗಳೇ. ಖಂಡಿತವಾಗಿಯೂ ಆ ತರ ನಾನು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದು, ಈಗ ನನ್ ಫೀಲ್ಡ್ ಚೇಂಜ್ ಆಗ್ಬಿಟ್ಟಿದೆ. ನಾನು ಏನೇನ್ ಅನ್ಕೊಂಡಿದ್ದೀನೋ, ನೀವು ಎಷ್ಟು ರಿಚುವಲ್ ಮಾಡಿಸ್ತಾ ಇದ್ರು, ಹುಣ್ಣಿಮೆ ರಿಚುವಲ್ ಎಲ್ಲ ಅಟೆಂಡ್ ಮಾಡಿದೀನಿ. ಒಂದಕ್ಕಿನ್ನ ನಾನು ಕಲಿಬೇಕು ಅನ್ನೋ ಆಸಕ್ತಿ ತುಂಬಾ ಆಗ್ಬಿಟ್ಟಿದೆ ಗುರುಗಳೇ. ತುಂಬಾನು ಕಲ್ತಿದೀನಿ, ನಿಮ್ಮ ಹತ್ರ ತುಂಬಾ ಕಲ್ತಿದೀನಿ. ಮತ್ತೆ ನಂಗೆ ಕ್ಲೈಂಟ್ಸ್ ಕೂಡ ಹಾಗೆ ಬರ್ತಾ ಇದಾರೆ. ಮತ್ತೆ ನೀವು ಕೊಟ್ಟಿರುವಂತ ಬಾಟಲ್ಗಳು, ಎಜುಕೇಶನ್ ಬಾಟಲ್ ಆಗಿರ್ಬೋದು, ಮನಿ ಬಾಟಲ್ ಆಗಿರ್ಬೋದು, ಅದು ಕೂಡ ನನ್ಗೆ ವರ್ಕ್ ಆಗ್ತಾ ಇದೆ, ತುಂಬಾ ವರ್ಕ್ ಆಗ್ತಾ ಇದೆ.
ಪ್ರತಿಯೊಂದನ್ನು ಕೂಡ ನನ್ಗೆ ನಿಮ್ ಜೊತೆ ಮಾತಾಡ್ಬೇಕಂದ್ರೆ ನೀವು ನನ್ಗೆ ಅತ್ಯುತ್ತಮ ಗುರುಗಳಾಗ್ಬಿಟ್ರಿ. ನನ್ನ ಫಸ್ಟ್ ನೀವೇನೆ ಚಂದ್ರು ಅಂತ ಅಷ್ಟು ಸ್ಟೂಡೆಂಟ್ ಗಳ ಮುಂದೆ ನನ್ನ ಫಸ್ಟ್ ಕರೆದ್ರಿ. ಅದೇ ತರ ಈಗ ಬೇರೆ ಕಡೆನೂ ಕೂಡ ನನ್ಗೆ ಆತರ ಒಳ್ಳೆ ಹೆಸರು ಸಿಕ್ಕಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಧನ್ಯವಾದಗಳು ಗುರುಗಳೇ. ಮತ್ತೆ ನಮ್ಮ ಸಂಬಂಧ ಹೀಗೆ ಇರ್ಲಿ ಅಂತ ನಾನು ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಎರಡು ಮಾತಾಡೋದಿಕ್ಕೆ. ವಾವ್, ಆಸಮ್ ಚಂದ್ರು ಅವರೇ, ರಿಯಲಿ ಅಮೇಸಿಂಗ್. ಸೋ ನೈಸ್ ಅಲ್ವಾ? ನೋಡಿ, ಫೀಲ್ಡೇ ಚೇಂಜ್ ಆಗಿದೆ. ಸೊ ಒಕಲ್ಟ್ ಫೀಲ್ಡಿಗೆ ಬಂದಿದೀವಿ ಅಂತ ಹೇಳಿದ್ರೆ ನೋಡಿ ಯಾವ ಥರ ಅಮೇಸಿಂಗ್ ಅನ್ಸುತ್ತೆ. ಸೊ ಬೇರೆಯವ್ರ ಲೈಫಿಗೆ ಸಹಾಯ ಮಾಡಕ್ ಸಾಧ್ಯ ಆಗುತ್ತಂದ್ರೆ ಒಂಥರ ಖುಷಿ ಅನ್ಸುತ್ತೆ. ಮನಿ ಅದ್ ಮಾಡ್ತೀವಿ, ಅದು ಬೇರೆ ಮಾತು. ಬಟ್ ಇನ್ನೊಬ್ರು ಕಷ್ಟವನ್ನ ನಿವಾರಿಸ್ತೀವಿ ಅಂದಾಗ ಆ ಫೀಲಿಂಗೇ ಅಮೇಸಿಂಗ್ ಇರುತ್ತೆ. ಸೊ ಅಂತ ಒಂದು ಅವಕಾಶವೆಲ್ಲ ಸಾಕಷ್ಟು ನಮ್ಮ ಸ್ಟೂಡೆಂಟ್ಸ್ ಪಡ್ಕೊಂಡು ಬೇರೆಯವ್ರಿಗೆ ನೂರಾರು ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಆಲ್ ಮೈ ಸ್ಟೂಡೆಂಟ್ಸ್. ಸೊ ರಿಯಲಿ ಆಲ್ ದ ಬೆಸ್ಟ್ ಎಲ್ಲರಿಗೂ. ಲಾಸ್ಟ್ ಇನ್ನೊಂದಿಬ್ರು ತಗೊಳ್ಳೋಣ, ದೆನ್ ವಿಲ್ ಎಂಡ್ ದ ಸೆಷನ್. ಓಕೆ, ಮಹೇಶ್ವರ ಅವರೇ. ಧನ್ಯವಾದ ಗುರುಗಳೇ. ನಾವು ನಿಮ್ರಲಜಿಂದ ಎಲ್ಲ ನಿಮ್ಮ ಕ್ಲಾಸಸ್ಗಳನ್ನ ಕೇಳ್ತಾ ಇದ್ದೀವಿ. DMC ಗೆ ಸೇರ್ಕೊಂಡಿದ್ದೀವಿ. ನಾವು ಮೊದಲಿಗೆ ಅದು ಹೇಳಿದೆ, ನನ್ನ ಕಷ್ಟ ಹೇಳ್ಕೊಂಡಿದ್ದು ಭಯಂಕರ ಕಷ್ಟ ಇತ್ತು. ಇವತ್ತು ನಾನು ಹೇಳ್ಬೇಕಂದ್ರೆ ನಿಮ್ DMC ಕೋರ್ಸ್ ಸೇರಿದ್ದೀನಿ, ನ್ಯೂಮರಾಲಜಿ ಸೇರಿದಾಗಲೇ ನನ್ನ ಕೆಲವೊಂದು ಪಾಸಿಟಿವ್ ಥಿಂಗ್ಸ್ ಇದೆ. ಮತ್ತೆ DMC ಸೇರಿದ ಮೇಲೆ ಅಂತೂ ಅದ್ಭುತವಾಗಿ ನನ್ನ ಸ್ವಿಚ್ ವರ್ಡ್ಸ್ ಇಂದ ಹೇಳ್ಬೋದು, ವಾಸ್ತಿಂದ ಹೇಳ್ಬೋದು, ಪ್ರತಿಯೊಂದನ್ನು ನೋಡ್ಕೊಂತ ಇದ್ದೀನಿ. ನನ್ನ ಮನೆ ಹೆಂಗ್ ಮಾಡ್ಬೇಕು, ನಾನ್ ನಿಜವಾಗಿಯೂ ಇದ್ರಲ್ಲಿ ನ್ಯೂಮರಾಲಜಿಯಿಂದ ನಾನು ಬಹಳ ಜನಕ್ಕೆ ಇವತ್ತು ಸಮೇತ ಹುಣ್ಣಿಮೆ ನನ್ನ ಹತ್ರ ಒಂದು 10 ರಿಂದ 20 ಜನ ಬಂದ್ರೆ ಆದ್ರೂ ದುಡ್ಡು ಮಾಡಿಲ್ಲ ನಾನು. ಅವ್ರ ಕಷ್ಟ ಹೇಳೋಳಿಕೆ ನೀವೇನಾರು ಕೊಡಿ, ನೀವೇನ್ ಹೇಳಿದ್ರಿ ದೇವಸ್ಥಾನಕ್ಕೆ 10 ರೂಪಾಯಿ ಹಾಕಿ ಬಡವರಿಗೆ ಕೊಡ್ರಿ, ಆ ತಿಂಕಲ್ ಇದನ್ನ ಬಿಟ್ರೆ ಭಗವಂತ ನಿಮ್ಮ ಆಶೀರ್ವಾದದಿಂದ ನನಗೆ ಬೇರೆ ಬೇರೆ ಕಡೆ ಬಿಸ್ನೆಸ್ ಇಂದ ಬೇಕಾದಷ್ಟು ದೇವ್ರು ನನಗೆ ಕೊಡ್ತಾ ಇದ್ದಾನೆ. ಆ ದೇವ್ರು ಎಲ್ಲ ಒಂದ್ ಕಡೆ ನನಗೆ ಕೊಡ್ತಾ ಇದಾರೆ ಅಂತ ಬಂದಂತ ವ್ಯಕ್ತಿಗಳಿಗೆ ನನ್ನ ಟೈಮ್ ಅನ್ನ ಅವರಿಗೆ ಎಕ್ಸ್ಪೆಕ್ಟ್ ಮಾಡಿ ಅವ್ರ ಹತ್ರ ದುಡ್ಡಿನ ಆಸೆಯನ್ನು, ಇವತ್ತು ನಿಜ ಹೇಳ್ಬೇಕಂದ್ರೆ ನಾನು ಇವತ್ತು 10 ರಿಂದ 20 ಸಾವಿರ ದುಡ್ಡು ಇವತ್ತಿತ್ತು. ಯಾಕಂದ್ರೆ ಒಬ್ಬೊಬ್ರ ಹತ್ರ 1 ಸಾವಿರ ಇಸ್ಕೊಂಡಿದ್ರೆ 20 ಸಾವಿರ ಆಗ್ತಿತ್ತು. ನೀವೇನೋ ಹೇಳಿದ್ರಿ, ಭಗವಂತ ನೀವು ಒಂದು ಸಲಹೆ ಕೊಟ್ರೆ ನಿಮ್ಗೆ ಯಾವ್ದೋ ಒಂದ್ ಕಡೆ ನಿಮಗೆ ಒದಗಿಸ್ತಾನಂತ. ನನ್ನ ಕ್ಯಾಟ್ಲಿಪೀಡು ಬೇರೆ ಬೇರೆ ಒಂದು ಈ ನಿಮ್ಮ ನ್ಯೂಮರಾಲಜಿ ಸೇರಿದ ಮೇಲೆ ನಾನು ಏನೋ ಬಿಸ್ನೆಸ್ ಬೇಡ ಅಂತ ಬಿಟ್ಟವನು. ನಿಮ್ಮ ನ್ಯೂಮರಾಲಜಿ ನಾನು ಕಲಿಯಕ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಅದ್ಭುತವಾಗಿ ನನ್ನ ಬಿಸ್ನೆಸ್ ಎಲ್ಲ ಒಂದೊಂದೇ ಗ್ರೋತ್ ಆಗ್ತಾ ಬಂತು. ಮತ್ತೆ ನನ್ನ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲೂ ನನ್ನ ಸ್ವಂತ ತೋಟ ಇರೋದು, ಅದರಲ್ಲೂ ಉತ್ತಮವಾದ ಬೆಳೆಗಳು ಬಂದಿದ್ದಾವೆ, ಉತ್ತಮ ರೀತಿಯ ಬೆಳೆ ಬಂದಿದೆ. ಅದೇ ರೀತಿ ನನಗೆ ಕ್ಲೈಂಟ್ಗಳು ಬಹಳ ಜನ ಬರ್ತಾ ಇದಾರೆ. ನನ್ನ ಇದಕ್ಕೆ ಕನೆಕ್ಟಿವಿಟಿಗೆ ಸಿಕ್ಕಾಪಟ್ಟಕ್ಕೆ ಬಂದ್ರೆ ಅವ್ರ ಹತ್ರ ದುಡ್ಡು ಕೇಳಕ್ಕೆ ಅವ್ರ ಕಷ್ಟಗಳನ್ನು ಹೇಳಿದಾಗ ನನಗೆ ಬಹಳ ಇದಾಗ್ತಾ ಇದೆ. ಆದ್ರಿಂದ ನನಗೆ ದೇವ್ರು ಯಾವ್ದೋ ಒಂದ್ ಕಡೆಯಿಂದ ಹಣವನ್ನ ಒದಗಿಸ್ತಾ ಇದ್ದಾನೆ. 4 ಜನರಿಗೆ ಒಳ್ಳೇದ್ ಮಾಡ್ತಾ ಇದೀನಿ ಗುರುಗಳೇ. ನೀವು ಹೇಳಿದನ್ನ ನಾನು ಅವ್ರಿಗೆ ಮಾಡ್ತಾ ಇದೀನಿ. 100% ಎಲ್ಲರೂ ರಿಸಲ್ಟ್ ಬದಿ ಅಂತ ಒಬ್ಬರಿಂದ ಒಬ್ರು ಬರ್ತಾನೆ ಇದಾರೆ. ಕ್ಲೈಂಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ನನಗೆ ಅವ್ರಿಗೆ ಒಳ್ಳೇದ್ ಮಾಡ್ತಾ ಇದೀನಲ್ಲ, ನಿಮ್ಮ ಗುರುಗಳ ಆಶೀರ್ವಾದದಿಂದ ಅವ್ರೆಲ್ಲರಿಗೂ ಮುಂದೆ ಒಳ್ಳೇದಾಗ್ಲಿ ಅಂತಲೇ ನನ್ನ ಆಸೆನು, ನನ್ನ ಆಸೆ. ಮತ್ತೆ ನಿಮ್ ಜೊತೆಗೆ ಯಾವತ್ತೂ ನಾವು ಜೊತೆಗಿರ್ತೀವಿ. ನಮ್ಮನ್ನ ಇನ್ನೂ ಉತ್ತುಂಗ ಮಟ್ಟಕ್ಕೆ ಒಯ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಗುರುಗಳೇ. ನಾವು ಕ್ಲೈಂಟ್ ಇಂದ ದುಡ್ಡು ಪಡೆಯೋಕ್ಕಿಂತ ಭಗವಂತ ನಮಗೆ ಏನೋ ನೀವು ಹೇಳಿದನ್ನ ಮಾಡ್ತಾ ಇದೀವಲ್ಲ, ಅದರಿಂದ ದುಡ್ಡು ಬರ್ತದಲ್ಲ, ಅದೇ ನನಗೊಂದು ಶಕ್ತಿ ಅಂತ ತಿಳ್ಕೊಂಡಿದ್ದೀನಿ ಗುರುಗಳೇ. ನನ್ನ ಇನ್ನೂ ಒಂದು ಇದೆ, ಇನ್ನೂ ಒಂದು ನನ್ನ ಎಬಿಲಿಟಿ ಇದೆ. ಅದನ್ನ ಇವತ್ತು ಹೇಳಲಿಕ್ಕಿಲ್ಲ. ಆಲ್ಮೋಸ್ಟ್ 70% ಅಚೀವ್ ಆಗಿದ್ದೀನಿ. ಇನ್ನೊಂದು 30% ಇದೆ. ಅದು ಅಚೀವ್ ಆದೆ ಅಂದ್ರೆ ಭಗವಂತ ನನಗೆ ಎಲ್ಲರಿಗೂ ಫ್ರೀ ಶಕ್ತಿಯಿಂದಲೇ ಇದೇ ನನ್ನ ಕನಸನ್ನ ನೆನಸು ಮಾಡ್ಕೊಳಕ್ ಒಂದು ಅವಕಾಶ ಆಗಿದೆ. ಅದೆಲ್ಲದು ನಿಮ್ ಶಕ್ತಿಯಿಂದ ಗುರುಗಳೇ. ನನ್ನ ಮೊಬೈಲ್ ನಂಬರ್ ಎಷ್ಟು ಆಟ ಆಡ್ಸಿತ್ತಂತ ಇವತ್ತು ಗೊತ್ತಾಗಿದೆ, ಅವತ್ತೇ ಗೊತ್ತಾಗಿದೆ. ಅದು ಹೇಳಿದೀನಿ. ಆ ಮೊಬೈಲ್ ನಂಬರ್ ಚೇಂಜ್ ಮಾಡಿದೆ. ಪ್ರತಿಯೊಂದು ನೀವು ಹೇಳಿದ್ದನ್ನ ಮತ್ತೆ ನೀವು ಹೇಳಿದನ್ನ ಕ್ಲಾಸ್ ಅನ್ನು ಒಂದು ಸಮೇತ ನಾನು ಅಟೆಂಡ್ ಮಾಡದೆ ಬಿಟ್ಟಿಲ್ಲ. ನೋಡಿದಿರಿ, ನಾನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ನಿಲ್ಸಿ ನಾನು ಮಾಡಿದೀನಿ. ಅದನ್ನ ನಿಮ್ಮೆಲ್ಲ ಶಕ್ತಿ, ನಿಮ್ಮ ಆಶೀರ್ವಾದ ಗುರುಗಳೇ. ಥ್ಯಾಂಕ್ ಯು ಮಹೇಶ್ವರ ಅವರೇ, ರಿಯಲಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್. ರೈಟ್, ಸವಿತಾ HS ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ನಾನು ಸನ್ಮತಿ ಅಂತ ಹೇಳಿ ಸವಿತಾ ಅವ್ರ ಮಗಳು ಮಾತಾಡ್ತಾ ಇದ್ದೀನಿ. ನಾನೀಗ 2nd year ಅಲ್ಲಿ ಓದ್ತಾ ಇದ್ದೀನಿ. ಎಕ್ಸ್ಪರ್ಟ್ ವಳಚಲ್ ಮ್ಯಾಂಗ್ಳೂರ್ ಸ್ಟೂಡೆಂಟ್ ನಾನು. Yes, I know. ಅದು ನಾನು ಅದೇ 10th ಅಲ್ಲಿ ನಾನು ಹೋಗೋ ಮುಂಚೆ ನಿಮ್ ಕ್ಲಾಸಸ್ ನ ಅಟೆಂಡ್ ಮಾಡ್ತಾ ಇದ್ದೆ. ಹೀಗೆ ನಾನು ಕಾಲೇಜ್ ಸೇರ್ಬೇಕಂತ ಆಸೆ ಇತ್ತು. ಅದ್ ಕೂಡ ಆಯ್ತು ನಿಮ್ ಬ್ಲೆಸ್ಸಿಂಗ್ಸ್ ಇಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಾನು 2nd year ಅಲ್ಲಿ ಇದ್ದೀನಿ. ಸೊ ನನ್ನ ನೀಟ್ಸ್ ಕೋರ್ಸ್ ಕೂಡ ಹಂಗೆ ಇಂಪ್ರೂವ್ ಆಗ್ತಾ ಇದೆ. ಪ್ಲಸ್ ನಂದು 2025 ಅಲ್ಲಿ ನಾನು ನೀಟ್ MBBS ಸೀಟ್ನ ಫ್ರೀಯಲ್ಲಿ ಅಚೀವ್ ಮಾಡ್ಬೇಕಂತ ಇದ್ದೀನಿ. ಸೊ ನಿಮ್ ಬ್ಲೆಸ್ಸಿಂಗ್ಸ್ ಕೇಳೋಕ್ಕೋಸ್ಕರ ನಾನು ಮನೆಗೆ ಕೂಡ ಬಂದಿದ್ದೆ. ಅದೇ ತರ ನನ್ಗೆ ಆಪರ್ಚುನಿಟಿ ಕೂಡ ಸಿಕ್ತು. ನನಗೆ ಫುಲ್ ಮೂನ್ ಲೈಟ್ ದಿವಸ ನನಗೆ ಮೀಟಿಂಗ್ ಅಟೆಂಡ್ ಮಾಡೋಂಥದ್ದು. ಸೊ ನಿಮ್ ಬ್ಲೆಸ್ಸಿಂಗ್ಸ್ ಕೇಳ್ತಾ ಇದ್ದೀನಿ ಸರ್. ಡೆಫಿನೆಟ್ಲಿ. ಸೊ ಡೆಫಿನೆಟ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ ವಿತ್ ಯು. ಆಲ್ ದ ಬೆಸ್ಟ್. ಫ್ರೀ ಸೀಟ್ ಸಿಗ್ಬೇಕಂತ ಹೇಳಿ ಸರ್. ಆಗ್ಲಿ.
ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೈಸ್. ಸೊ ಇವರು 2 years ಬ್ಯಾಕ್ ಎಲ್ಲ ಅಟೆಂಡ್ ಮಾಡಿದ್ರು ಕ್ಲಾಸು. ಇವರ ಮದರ್ ಜೊತೆ ಇವರು ಅಟೆಂಡ್ ಮಾಡಿ ಅವಾಗ 10th ಕ್ಲಾಸಲ್ಲಿ ಇದ್ರು. ಈಗ ಸೆಕೆಂಡ್ PU ಆಲ್ರೆಡಿ ಇದ್ದಾರೆ. ಈಗ ಇನ್ನಷ್ಟು ಹೈಯರ್ ಸ್ಟಡೀಸ್ಗೆ. ಸೊ ಸ್ಟಿಲ್ ಕನೆಕ್ಟೆಡ್ ವಿತ್ ದ ಕಮ್ಯುನಿಟಿ ಅಂತ ಹೇಳಿದ್ರೆ ಇಟ್ಸ್ ಸೋ ನೈಸ್, ವಂಡರ್ಫುಲ್. ಥ್ಯಾಂಕ್ All ಯು the ಸೋ best. ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. Done. ಸೊ ಐ ನೋ ಇನ್ನ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದಿರ ಅಂತ ಗೊತ್ತು, ಬಟ್ ಸ್ಟಿಲ್ ವಿಲ್ ಟೇಕ್ ಅ ಲೀವ್, ಎಂಡ್ ಮಾಡೋಣ ಸೆಷನ್. ಮತ್ತೆ ಸಿಗೋಣ ಇನ್ನ ಬೇರೆ ಬೇರೆ ಕ್ಲಾಸಸ್ ಅಲ್ಲಿ. ಹಾಗೆ ಗ್ರೂಪ್ ಅಲ್ಲೂ ಶೇರ್ ಮಾಡಿ. ಇಫ್ ಯು ಆರ್ ಇನ್ ಎನಿ ಗ್ರೂಪ್, ನಮ್ಮ ಗ್ರೂಪ್ ಅಲ್ಲಿ ಇದ್ರೆ ಆ ಗ್ರೂಪ್ ಅಲ್ಲಿ ಶೇರಿಂಗ್ಸ್ ಮಾಡಿ. ಬೆಸ್ಟ್, ಹ್ಯಾಪಿ ನೈಟ್, ಶುಭರಾತ್ರಿ ಎಲ್ಲರಿಗೂ. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ಸೆಷನ್ ಅಲ್ಲಿ. ಅಲ್ಲಿ ತನಕ ಹ್ಯಾಪಿ ನೈಟ್. Happy night. Thank you so much. Good night, Guruji. Okay, thank you so much. Thank you so much, Guruji. Happy night, Guruji. Happy night. Thank you, sir. Thank you, sir. Thank you, sir.